ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಧಾರ್ಮಿಕ ಕಾರ್ಯಕ್ರಮ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಇಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಸ್ವಾಗತಿಸ್ಬಿಡೋಣ. ಶನಿವಾರದ ಈ ದಿನ ಯಾವೆಲ್ಲ ಸುವಿಚಾರವನ್ನ ತಿಳಿಸಲಿದ್ದಾರೆ ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಗುರುಗಳೇ. ತಮ್ಮ ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಪಂಚಾಂಗ ಶ್ರವಣ ಮಾಡೋಣವಾ? ಆಗ್ಲಿ. ಓಂ ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನಿರ್ಭೋಗೋ ಗಮನಂ ಚೇಷ್ಟತಂಚ ಸೂರ್ಯಾತ್ಮಜಂ ಪಾವನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ. ಸೂರ್ಯಪುತ್ರೋ ವಿಶಾಲಾಕ್ಷಃ ಕೋಮಲಾಂಗ ಶಿವಪ್ರಿಯಃ ದೀರ್ಘಚಾರಃ ಪ್ರಸನ್ನಾತ್ಮಾ ಪೀಡಾಂ ಹರತು ಮೇ ಶನಿಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಜನವರಿ ತಿಂಗಳ 10ನೇ ತಾರೀಕು ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ, ಸಮೃದ್ಧಿಯನ್ನ ಹೊಂದಲಿ, ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಸದಾಕಾಲ ತುಂಬಿರಲಿ ಅಂತ ಹೇಳಿ ಆಶಿಸ್ತಾ, ಪರಮಾತ್ಮನಲ್ಲಿ ಅದೇ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಶ್ರದ್ಧೆಯಿಂದ ಆತನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಶನಿವಾರ. ಇವತ್ತು ಹಸ್ತ ನಕ್ಷತ್ರಕ್ಕೆ ನಿನ್ನೆ ದಿವಸ ಬೆಳಗ್ಗೆನೆ ಸೇರಿದಂತಹ ಚಂದ್ರ ಈಗಾಗಲೇ ಹಸ್ತ ನಕ್ಷತ್ರವನ್ನು ದಾಟಿ ಚಿತ್ತಾ ನಕ್ಷತ್ರಕ್ಕೆ ಒಂದಾಗಿದೆ. ಇವತ್ತು ಸೂರ್ಯಾಸ್ತದವರೆಗೂ ಚಿತ್ರಾ ನಕ್ಷತ್ರದಲ್ಲಿದ್ದು ಆ ನಂತರದಲ್ಲಿ ತುಲಾ ರಾಶಿಗೆ ಬರ್ತಾನೆ. ಅಂದ್ರೆ ಈ ಕನ್ಯಾ ರಾಶಿಯಲ್ಲೇ ಇದ್ದಾನೆ ಚಂದ್ರ. ಅಂದ್ರೆ ಚಿತ್ತಾ ನಕ್ಷತ್ರ ಇದೆ ಇವತ್ತು. ಸುಕರ್ಮ ನಾಮಕ ಯೋಗ ಇದೆ. ಸುಕರ್ಮ ನಾಮಕ ಯೋಗ ಮತ್ತು ಬಾಲವಕರಣ ಇರತಕ್ಕಂಥದ್ದು ಇದು ಇವತ್ತಿನ ಒಂದು ಪಂಚಾಂಗದ ಸ್ಥಿತಿ. ಆದರೆ ಗ್ರಹ ಸ್ಥಿತಿಯನ್ನು ನೋಡೋಣ. ಮೇಷ ವೃಷಭ ರಾಶಿಯಲ್ಲಿ ಗ್ರಹ ಸಂಚಾರ ಯಾವುದು ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಚಂದ್ರ. ಸೂರ್ಯಾಸ್ತದ ನಂತರ ಅದೇ ಚಂದ್ರ ತುಲಾ ರಾಶಿಗೆ ಬರ್ತಾನೆ. ಈಗ ಸದ್ಯಕ್ಕೆ ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ವೃಶ್ಚಿಕದಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ರಾಶಿಯಲ್ಲಿ ರವಿ, ಬುಧ, ಮಂಗಳ ಮತ್ತು ಶುಕ್ರರು. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಹಾಗೂ ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ್ಯ ಇರತಕ್ಕಂತಹದ್ದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ಗುರುಗಳು? ನೋಡೋಣ ಮೇಷರಾಶಿಯನ್ನ. ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಷಷ್ಠಭಾವದಲ್ಲಿರ್ತಕ್ಕಂತಹ ಚಂದ್ರ ಸ್ವಲ್ಪ ಸಮಾಧಾನವನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂತಹ ಧೈರ್ಯ ಸ್ಥೈರ್ಯಗಳನ್ನು ಕೊಡ್ತಾನೆ. ಸುಖ ಶಾಂತಿ ನೆಮ್ಮದಿ ಅಪೇಕ್ಷೆಯನ್ನು ಹೆಚ್ಚು ಮಾಡ್ತಾನೆ. ಅಲ್ಲಿರ್ತಕ್ಕಂತಹ ಚಂದ್ರನಿಗೆ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಇಲ್ಲ. ಆದರೆ ಮೇಷರಾಶಿಯ ಸ್ವಲ್ಪ ಮಟ್ಟಿನ ಯೋಗಕಾರಕನಾಗಿರತಕ್ಕಂತಹ ಶನೈಶ್ಚರನ ದೃಷ್ಟಿ ಚಂದ್ರನಿಗಿದೆ. ಆದರೂ ಅಲ್ಲಿಂದ ಭಾಗ್ಯ ಸ್ಥಿತಿಯಲ್ಲಿರ್ತಕ್ಕಂತಹ ಚತುರ್ಗ್ರಹ ಯೋಗಕ್ಕೂ ಕೂಡ ಶನೈಶ್ಚರನ ಬಾಧೆ. ಹಾಗಾಗಿ ಈ ಒಂದು 4 ಕೇಂದ್ರಗಳು ಕೂಡ ಬಾಧಿತ. ಹಾಗಾಗಿ ಪೂರ್ಣ ಪ್ರಮಾಣದ ಸಮಾಧಾನ ಇರತಕ್ಕಂಥ ದಿನ ಅಲ್ಲ ಇವತ್ತು. ಆದರೂ ಚಿಂತೆ ಮಾಡೋದು ಬೇಡ. ಸಮಾಧಾನಕ್ಕೋಸ್ಕರವಾಗಿ ಇವತ್ತು ಶ್ರೀರಾಮಚಂದ್ರನ ರಾಮತಾರಕ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು ಬುಧ ಕೌಶಿಕ ಮಹರ್ಷಿಗಳಿಂದ ಬಂದಿರತಕ್ಕಂತಹ ಅದ್ಭುತ ಮಂತ್ರ. ತಾರಕ ಮಂತ್ರ ಪಠನವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಪಂಚಮದಲ್ಲಿರ್ತಕ್ಕಂತಹ ಚಂದ್ರ, ಅವರಿಗೆ ಏಕಾದಶ ಭಾವದಿಂದ ಶನೈಶ್ಚರನ ದೃಷ್ಟಿ ಬಂದಿರತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಯೋಗ. ಪೂರ್ಣ ಬಲಿಷ್ಠನಾದಂತಹ ಗುರು 2ನೇ ರಾಶಿಯಲ್ಲಿರ್ತಕ್ಕಂಥದ್ದು. ಸಂಪಾದನೆಯಲ್ಲಿ ಸಾಕಷ್ಟು ವೃದ್ಧಿ, ಸಮಾಧಾನ. ಆದರೂ ವೀಕೆಂಡ್ ಬೇರೆ ಇವತ್ತು. ಎಷ್ಟೋ ಜನರಿಗೆ ರಜಾ ಕೂಡ ಇದೆ. ಎಲ್ಲದರ ಒಟ್ಟಾಗಿಟ್ಕೊಂಡು ಇವತ್ತಿನ ದಿವಸ ಏನು ಮಾಡ್ತೀರಿ, ಸೆಕೆಂಡ್ ಸಾಟರ್ಡೆ ಬೇರೆ ಅಲ್ವಾ ಇವತ್ತು. ಹಾಗಾಗಿ ಏನೇನೋ ಹೊಸ ಹೊಸ ಪ್ಲಾನು ಯೋಜನೆಗಳನ್ನು ಹಾಕುವಂಥದ್ದು, ಆ ಕಡೆಗೆ ಹೋಗುವಂಥದ್ದು ಎಲ್ಲ ಕಾಣಿಸುತ್ತೆ. ಆದರೆ ವ್ಯಯಾಧಿಪತಿ ಆಗಿರ್ತಕ್ಕಂತಹ ಮಂಗಳ ಏನು ಮಾಡ್ತಾನೆ, ಅಷ್ಟಮಕ್ಕಿದ್ದಾನೆ. ಅಷ್ಟಮದಿಂದ ಧನಕ್ಕೆ ದೃಷ್ಟಿ ಕೊಡ್ತಾನೆ. ಧನಾಧಿಪತ್ಯಕ್ಕೆ ಅವನಿಗೆ ಮಿತ್ರತ್ವ ಇಲ್ಲ. ಹಾಗಾಗಿ ನಿಮಗೆ ಹೆಚ್ಚು ಹಣ ವ್ಯಯವಾಗ್ತಕ್ಕಂಥ ಲಕ್ಷಣ. ಆದಷ್ಟು ಪ್ರಯಾಣದ ಬಗ್ಗೆ ಕಂಟ್ರೋಲ್ ಮಾಡಿಕೊಳ್ಳಿ. ನಿಮ್ಮ ಏನೇ ಅಪೇಕ್ಷೆ ಆಸೆಗಳಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಮಂಗಳ ಸ್ವಲ್ಪ ಉಚ್ಚ ಸ್ಥಿತಿಗೆ ಹೋಗುವಲ್ಲಿವರೆಗೆ ಕಾಯಬೇಕು. ಉಚ್ಚ ಸ್ಥಿತಿಗೆ ಅಂದರೆ ಮಕರ ರಾಶಿಗೆ ಮಂಗಳದ ಪ್ರವೇಶ ಆಗೋದು ಇನ್ನೇನು ಸದ್ಯದಲ್ಲೇ ಇದೆ. ಹಾಗಾಗಿ ಅಲ್ಲಿವರೆಗೂ ನಿಮ್ಮ ದೂರದ ಪ್ರಯಾಣ, ಟ್ರಿಪ್ಪು, ಪಿಕ್ನಿಕ್ಕು ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಸ್ವಲ್ಪ
ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಕೃಷ್ಣನ ಆರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನಾಧಿಪತಿ ಚತುರ್ಥ ಕರ್ಮದ ಒಂದು ಯೋಗವನ್ನು ನೋಡಿದ್ರೆ ಶನಿಚಂದ್ರ ಯೋಗ ಬಹಳ ಅದ್ಭುತವಾದ ಲಾಭವನ್ನು ವೀಕ್ಷಿಸ್ತಕ್ಕಂಥದ್ದು. ದುಡ್ಡು ಕಾಸಿನ ವಿಚಾರದಲ್ಲಿ, ಕರ್ಮದಲ್ಲಿ, ಉದ್ಯೋಗದಲ್ಲಿ ಲಾಭವಾಗ್ತಕ್ಕಂಥದ್ದು. ಪ್ರಮೋಷನ್ ಪ್ರಯತ್ನ, ಸರ್ಕಾರಿ ಉದ್ಯೋಗಗಳಲ್ಲಿ, ಡಿಫೆನ್ಸ್ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ. ಕೆಲವರಿಗೆ ಸ್ವಲ್ಪ ಅಪಾಯ ಇದೆ. ಆರ್ದ್ರ ನಕ್ಷತ್ರ ಜಾತರು, ಆರ್ದ್ರ ನಕ್ಷತ್ರವನ್ನು ಪೂರ್ಣ ನಕ್ಷತ್ರ ಅಂತ ಹೇಳ್ತೇವೆ ಮಿಥುನ ರಾಶಿಗೆ. ಹಾಗಾಗಿ ಆರ್ದ್ರ ನಕ್ಷತ್ರ ಜಾತರಾಗಿರ್ತಕ್ಕಂಥವ್ರು ಡಿಫೆನ್ಸು ಅಥವಾ ಪೊಲೀಸ್ ಇಲಾಖೆ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ದೊಡ್ಡ ಮಟ್ಟದ ಸಮಸ್ಯೆ ಕೆಲವರಿಗೆ ಬರಬಹುದು ಅಂತ ಕಾಣಿಸುತ್ತೆ. ಮಂಗಳನ ಸ್ಥಿತಿ, ಶನೈಶ್ಚರನ ಸ್ಥಿತಿಯನ್ನು ನೋಡಿದಾಗ ಈ ಒಂದು ಬೇಸರವಾಗ್ತಕ್ಕಂಥ ವಾತಾವರಣ ಕಾಣುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆ ಅಂತಕ್ಕಂಥದ್ದು ಬೇಕು. ಮೃತ್ಯುಂಜಯನ ಉಪಾಸನೆ ಮಾಡಿಕೊಂಡು ಕೆಲಸಕ್ಕೆ ಹೋಗೋದು ಒಳ್ಳೆಯದು. ಅವಕಾಶ ಇಲ್ಲದೇ ಇದ್ರೆ ಎಲ್ಲಾದರೂ ಒಂದು ಶಿವನ ಗುಡಿಗೆ ಹೋಗಿ ಸ್ವಲ್ಪ ಎಳ್ಳನ್ನು ಕೈಲಿ ಹಿಡಿದು, ಕಪ್ಪು ಎಳ್ಳನ್ನು ಕೈಲಿ ಹಿಡ್ಕೊಂಡು ಶಿವನ ಗುಡಿಗೆ ಹೋಗಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅರ್ಪಿಸಿ ಹೋಗ್ತಕ್ಕಂಥದ್ದು ಸೂಕ್ತ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಭಾಗ್ಯಸ್ಥಿತಿಯಿಂದ ಶನೈಶ್ಚರನ ದೃಷ್ಟಿ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರನಿಗೆ. ಹಾಗಾಗಿ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥದ್ದು, ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು. ಕರ್ಮದಲ್ಲಿ, ಯಾಕೆಂದ್ರೆ ಕರ್ಮ ಕಾರಕನಾಗಿರ್ತಕ್ಕಂಥವನು ಮತ್ತು ಕರ್ಮ ಫಲದಾಯಕನೂ ಆಗಿರ್ತಕ್ಕಂಥವನಾದ್ರಿಂದ ಶನೈಶ್ಚರ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂಥ ಚಂದ್ರನಿಗೆ ದೃಷ್ಟಿ ಕೊಡ್ತಾನೆ ಮತ್ತು ನಿಮ್ಮ ರಾಶಿಗೆ ಷಷ್ಠಕ್ಕೆ ಕೂಡ ದೃಷ್ಟಿ ಕೊಡ್ತಾನೆ. ನಿಮ್ಮ ಸತ್ಕರ್ಮಗಳು, ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳು ಶತ್ರುಗಳನ್ನು ಸದೆ ಬಡಿಲಿಕ್ಕೆ ಅಥವಾ ನಿಮ್ಮ ಶತ್ರುಗಳನ್ನು ದೂರ ಇಟ್ಟು ನಿಮ್ಮ ಶತ್ರುಗಳಿಗೆ ಸೋಲನ್ನು ಉಣಿಸ್ಲಿಕ್ಕೆ ಬೇಕಾಗಿ ಎಲ್ಲ ರೀತಿಯ ಅನುಕೂಲ, ಅನುಗ್ರಹ ಅಂತಕ್ಕಂಥದ್ದು ಕಾಣಿಸುತ್ತೆ. ಪಂಚಮುಖಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಂಡ್ರಿ ಅಂದರೆ ಮತ್ತಷ್ಟು ಉತ್ತಮವಾದಂಥ ಫಲ ನಿಮಗೆ ದೊರಕುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಶನಿವಾರದಂದು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ಮಾಡಿಸ್ತಾ ಇದ್ದೀರಾ ಗುರುಗಳೇ ನಮ್ಮ ಕಾರ್ಯಕ್ರಮದ ಮೂಲಕ? ಭಾರದ್ವಾಜ ಮಹರ್ಷಿಗಳಿಂದ ಪ್ರತಿಷ್ಠಾಪಿತವಾದಂತಹ ದರ್ಭಾರಣ್ಯದಲ್ಲಿದ್ದಂತಹ ದರ್ಭಾರಣ್ಯೇಶ್ವರ ಸನ್ನಿಧಾನದ ಶನೈಶ್ಚರನ ದರ್ಶನ ಇವತ್ತು ಮಾಡೋಣ. ತಿರುನಲ್ಲಾರ್ ಅಂತ ಹೇಳಿ ಹೇಳ್ತಕ್ಕಂಥದ್ದು. ತಿರುನಲ್ಲಾರ್ ಹೇಗಾಯ್ತು ಅದು ದರ್ಭಾರಣ್ಯ ಯಾಕೆ, ಅಲ್ಲಿ ಶನೈಶ್ಚರ ಬಂದಿದ್ದು ಹೇಗೆ, ನಳಮಹಾರಾಜನಿಂದ ಹೇಗೆ ದರ್ಭಾರಣ್ಯೇಶ್ವರನ ಪ್ರತಿಷ್ಠೆ, ಪೂಜೆ ಇತ್ಯಾದಿಗಳು ನಡೀತು ಅನ್ನೋದೆಲ್ಲ ನೋಡೋಣ. ತಿರುನಲ್ಲಾರ್ನಲ್ಲಿರ್ತಕ್ಕಂಥ ಶನೈಶ್ಚರ ಕ್ಷೇತ್ರ ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕ್ಷೇತ್ರ ಮಹಿಮೆಯಲ್ಲಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಏನಪ್ಪಾ ಇದು, ಯಾಕೆ ಈ ಕ್ಷೇತ್ರ ಇಷ್ಟು ಅದ್ಭುತ ಅಂತಂದ್ರೆ ಎರಡು ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಇದು ಮೊಟ್ಟ ಮೊದಲನೇದೇನಪ್ಪಾ ಅಂತಂದ್ರೆ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ. ಹಾಗೆ ಅಪೇಕ್ಷೆ ಪಟ್ಟಂತಾರ ಅವರು ದರ್ಭಾರಣ್ಯ ಅಂತೇಳಿ, ಕರೈಕಲ್ ಅಂತೇಳಿ ಇವತ್ತು ವಿಶಾಖಪಟ್ಟಣ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ ಅಂತಕ್ಕಂಥ ಒಂದು ಗ್ರಾಮ. ಆ ಪ್ರಾಂತ್ಯ ಒಂದು ಕಾಲದಲ್ಲಿ ಸಮುದ್ರ ದಂಡೆಯಿಂದ ಸ್ವಲ್ಪ ದೂರದಲ್ಲಿರೋದಲ್ಲ, ಅದು ಬಹಳ ದೊಡ್ಡ ಕಾಡಿತ್ತು. ಅಲ್ಲಿ ಎಂಥ ಕಾಡಪ್ಪ ಅಂದ್ರೆ ದರ್ಭೆಯ ಕಾಡು, ಕೇವಲ ಹುಲ್ಲು ಬೆಳೆದಿದ್ದಂತಹ ಒಂದು ಕಾಡು, ಹುಲ್ಲಿನ ಕಾಡು, ಮರಗಳ ಕಾಡಲ್ಲ. ಅಲ್ಲಿ ಇವರು ಬರ್ತಾರೆ. ಬಹಳ ಶ್ರೇಷ್ಠವಾದಂಥ ಕ್ಷೇತ್ರ ಇದು ಅಂತ ಹೇಳಿ ಅಲ್ಲಿ ಭಾರದ್ವಾಜ ಮಹರ್ಷಿಗಳು ಏನು ಮಾಡ್ತಾರೆ ಅಂತಂದ್ರೆ ಪರಮೇಶ್ವರನ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸ್ತಾರೆ ಮತ್ತು ಅದ್ಭುತವಾಗಿ ಏಕೋಭಾವದಿಂದ ನಿರಂತರ 1008 ದಿನಗಳ ಕಾಲ 1008 ದಿನಗಳ ಕಾಲ ಏಕಾಗ್ರತೆಯಿಂದ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಏನ್ ಮಾಡ್ತಾನೆ ಅಂತಂದ್ರೆ ಸಕಲ ಪಾಪಗಳನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ. ದರ್ಭೆ ಅಂದ್ರೆ ದರ್ಭೆಯಲ್ಲಿ ಒಂದು ವಿಶೇಷತೆ ಇದೆ. ಆ ದರ್ಭೆ ಏನಪ್ಪಾ ಅಂದ್ರೆ ಇವತ್ತು ಅದನ್ನ ಎಲ್ಲ ರೀತಿಯಲ್ಲ ಆ ಬಗ್ಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳಾಗ್ತಾ ಇದ್ದಾವೆ. ದರ್ಭೆಯ ಮುಖಾಂತರವಾಗಿ ಲೇಸರ್ ಮೊದಲಾದಂತಹ ಕಿರಣಗಳು ಪಾಸ್ ಆಗೋದಿಲ್ಲ, ತಡೀತದೆ ಅದು ದರ್ಭೆ ಅಂತ ಕೂಡ ಸಂಶೋಧನೆಯಿಂದ ದೃಢ ಆಗಿದೆ. ಹಾಗಾಗಿ ಅದನ್ನ ಪವಿತ್ರಗೊಳಿಸ್ತಕ್ಕಂಥದ್ದು ಅಂದ್ರೆ ಪಾಪಗಳನ್ನು ನಾಶ ಮಾಡ್ತಕ್ಕಂಥದ್ದು ಮತ್ತು ನಮಗೆ ಸತ್ಕಾರ್ಯಗಳನ್ನ ಮತ್ತು ವಿಶೇಷವಾಗಿ ದೇವತಾ ಕಾರ್ಯಗಳನ್ನು ಮಾಡುವಾಗ ದರ್ಭೆಯ ಆಸನವನ್ನ ಕೂಡ ಹಾಕೊಂಡು ನಾವು ಕೂತ್ಕೊತೇವೆ. ಕಾರಣ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ದುಷ್ಟಶಕ್ತಿಗಳ ಸಂಚಾರವಾಗ್ತಾ ಇದ್ರೆ ಅದರಿಂದ ನಮ್ಮ ಈ ಪೂಜೆ ಪುನಸ್ಕಾರಗಳಿಗೆ ಏನಾದ್ರು ಆಘಾತವಾಗ್ತಕ್ಕಂಥ ಲಕ್ಷಣಗಳಿದ್ದರೆ ಆಗ ನಾವು ದರ್ಭೆಯ ಆಸನವನ್ನು ಹಾಕೊಂಡು ಕೂತ್ಕೊಂಡಾಗ
ಯಾವುದೂ ಕೂಡ ನಮ್ಮ ಸುದ್ದಿಗೆ ಬರೋದಿಲ್ಲ ಮತ್ತು ನಮ್ಮ ಜಪತಪ ಅನುಷ್ಠಾನಾದಿಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೀತವೆ ಅಂತಕ್ಕಂಥದ್ದು. ಆ ಕಾರಣದಿಂದಲೇ ದರ್ಭೆಗೆ ಬಹಳ ಮಹತ್ವ ಇದೆ. ಅಂತಹ ದರ್ಭೆಯ ಅರಣ್ಯದಲ್ಲಿ ಯಾವಾಗ 1008 ದಿನಗಳ ಕಾಲ ನಿರಂತರವಾಗಿ ಭಾರದ್ವಾಜ ಮಹರ್ಷಿಗಳು ತಪಸ್ಸು ಮಾಡ್ತಾರೆ, ಬ್ರಹ್ಮದೇವರಿಗೆ ಕೂಡ ಬಹಳ ಸಂತೋಷ ಆಗತ್ತೆ. ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಅಲ್ಲಿ ಬಂದಾಗ ಭಾರದ್ವಾಜ ಮಹರ್ಷಿಗಳು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನನಗಿಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ, ತಾವು ದಯಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಕಮಂಡಲದ ನೀರನ್ನು ಕೊಟ್ಟು ಅಲ್ಲೊಂದು ಬ್ರಹ್ಮಕುಂಡ ಅಂತಕ್ಕಂಥ ಒಂದು ಸರೋವರವನ್ನು ಕೂಡ ಬ್ರಹ್ಮದೇವರ ಅನುಗ್ರಹದಿಂದ ಭಾರದ್ವಾಜ ಮಹರ್ಷಿಗಳು ನಿರ್ಮಾಣ ಮಾಡಿಕೊಳ್ತಾರೆ ಮತ್ತು ವಿಶೇಷವಾಗಿ ನಿರಂತರವಾಗಿ ಅಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ. ಹಾಗಾಗಿ ದರ್ಭಾರಣ್ಯದಲ್ಲಿ ತನ್ನು ನೆಲೆಸಿರ್ತಕ್ಕಂಥ ಶಿವನನ್ನ ಅನಂತರದಲ್ಲಿ ಭಾರದ್ವಾಜ ಮಹರ್ಷಿಗಳು ದರ್ಭಾರಣ್ಯೇಶ್ವರ ಅನ್ನುವಂತಹ ಹೆಸರಿನಿಂದಲೇ ಅವನಿಗೆ ಪ್ರತಿಷ್ಠಾಪನೆ ಪೂಜಾದಿಗಳು ನಡೆಸ್ಕೊಳ್ತಾರೆ. ಕಾಲಕ್ರಮೇಣ ಏನಾಗ್ತದೆ, ಮುಂದಿನ ಅದರ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ನಳಮಹಾರಾಜನ ಕಥೆಯನ್ನು ಕೇಳ್ತೇವೆ. ನಳ ದಮಯಂತಿಯರು ಪುಷ್ಕರ ಅಂತಕ್ಕಂತಹ ನಳನ ತಮ್ಮನಿಂದ ಮೋಸಕ್ಕೆ ಒಳಗಾಗಿ ಜೂಜಾಡೋದ್ರಲ್ಲಿ ದ್ಯೂತದಲ್ಲಿ ಸೋತಂತಹ ನಳ ವನವಾಸಕ್ಕಾಗಿ ಹೊರಟೋಗ್ತಾನೆ. ಅದೆಲ್ಲದಕ್ಕೂ ಕಾರಣ ಆತನಿಗೆ 7.5 ವರ್ಷದ ಶನೈಶ್ಚರನ ಪೀಡೆ ಅಂತಕ್ಕಂಥದ್ದಿರತ್ತೆ. ಹಾಗೆ ಹೋದಂತಹ ನಳ ಎಲ್ಲವನ್ನ ಕಳ್ಕೊಂಡು ನಿರ್ಗತಿಕನಾಗೋದು, ಕಾಡಿನಲ್ಲಿ ಹೋಗೋದು, ವಸ್ತ್ರ ಇಲ್ಲದೆ ಇರ್ತಕ್ಕಂಥದ್ದು, ಹಕ್ಕಿಗಳು ವಸ್ತ್ರವನ್ನು ಕಚ್ಕೊಂಡು ಹೋಗೋದು, ಅದನ್ನ ಅವನು ನೋಡ್ಕೊಂಡು ಹೋಗ್ತಕ್ಕಂಥದ್ದು, ಬೇರೆ ದಾರಿ ಇಲ್ಲದೆ ದಮಯಂತಿಯನ್ನು ಬಿಟ್ಟು ಇವನು ಹೊರಟು ಹೋಗ್ತಕ್ಕಂಥದ್ದು, ಆಕೆ ಹೋಗಿ ಚಿಕ್ಕಮ್ಮನ ಮನೆ ಸೇರಿಕೊಂಡು ಅಲ್ಲಿಂದ ತವ್ರ ಮನೆ ಸೇರೋದು, ಅದಾದ ನಂತರದಲ್ಲಿ ಮಧ್ಯದಲ್ಲಿ ನಳನಿಗೆ ಕಾರ್ಕೋಟಕ ಕಚ್ಚುವಂತಹದ್ದು, ಅವನು ವಕ್ರ ಸ್ಥಿತಿಯ ಒಂದು ಶರೀರ, ವೈಕಲ್ಯವಾಗ್ತಕ್ಕಂಥ ಶರೀರ ಆಗೋದು, ಅಯೋಧ್ಯೆಗೆ ಬರೋದು, ಋತುಪರ್ಣ ರಾಜನ ಆಸ್ಥಾನದಲ್ಲಿ ಸೇರ್ಕೊಳ್ಳೋದು, ಅಲ್ಲಿಂದ ಋತುಪರ್ಣನ ಒಂದು ಸ್ನೇಹದಿಂದಾಗಿ ಅವನಿಗೆ ಒಂದು ಬಟ್ಟೆಯನ್ನ ಈ ಕಾರ್ಕೋಟಕ ಕಚ್ಚುವ ಸಂದರ್ಭದಲ್ಲಿ ಕೊಟ್ಟಿರ್ತಾನೆ, ಮುಂದೆ ನಿಂಗೆ ಬೇಕಾಗ್ತದೆ ಅಂತ ಹೇಳಿ ಅಲ್ಲಿ ಹೋಗಿ ಅಕ್ಷವಿದ್ಯೆಯನ್ನು ಕಲಿತು ಋತುಪರ್ಣನ ಸ್ನೇಹದಿಂದ ಅವನಿಗಲ್ಲೊಂದು ಪತ್ರ ಸಿಗ್ತದೆ. ಆ ಪತ್ರದಲ್ಲಿ ದಮಯಂತಿ ಪುನಃ ಮದುವೆ ಮಾಡ್ಕೊಳ್ತಾ ಇದ್ದಾಳೆ. ಬಹಳ ಅದ್ಭುತವಾಗಿರ್ತಕ್ಕಂಥ ರೋಚಕವಾಗಿರ್ತಕ್ಕಂಥ ಒಂದು ಕಥೆ ಇದು. ತುಂಬಾ ಚೆನ್ನಾಗಿದೆ. ನಳ ಮಹಾರಾಜನ ಚರಿತ್ರೆ, ನಳ ಚರಿತ್ರೆ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ಅನುಭವಿಸಿ ಆದ ನಂತರದಲ್ಲಿ ನಳ ಮಹಾರಾಜ ಯೋಚನೆ ಮಾಡ್ತಾನೆ, ಇದೆಲ್ಲ ನಾನು ಇನ್ನೂ ಅನುಭವಿಸ್ಬೇಕು ಅಂದ್ರೆ ಎಂಥ ಪೀಡೆ ಇರಬಹುದು ನನಗೆ ಅಂತ ದುಃಖದಲ್ಲಿರುವಾಗ ಭಾರದ್ವಾಜನಲ್ಲಿ ಕಾಣಿಸ್ಕೊಳ್ತಾರೆ. ಋತುಪರ್ಣನ ಆಸ್ಥಾನದಲ್ಲಿ ಬಂದು ನಳನಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಇಂತಹ ಜಾಗದಲ್ಲಿ ದರ್ಭಾರಣ್ಯೇಶ್ವರನ ಸನ್ನಿಧಾನ ಇದೆ, ಅಲ್ಲಿ ಹೋಗು ನೀನು ಅಂತೇಳಿ ಹೇಳಿದಾಗ ನಳ ಮಹಾರಾಜ ಈ ದರ್ಭಾರಣ್ಯಕ್ಕೆ ಬಂದು ಶಿವನ ಆರಾಧನೆಯನ್ನು ಮಾಡಿದಾಗ, ಉಪಾಸನೆಯನ್ನು ಮಾಡಿ ಶನೈಶ್ಚರನನ್ನು ಕೂಡ ಮೆಚ್ಚಿಸ್ತಾನೆ. ಆಗ ಪರಮೇಶ್ವರ ಅವನಿಗೆ ಅನುಗ್ರಹವನ್ನು ಮಾಡಿದಾಗ ಶನೈಶ್ಚರ ಅಲ್ಲಿಗೆ ಬರ್ತಾನೆ ದರ್ಶನಕ್ಕಾಗಿ. ಅಂಥ ಸಂದರ್ಭದಲ್ಲಿ ಪರಮೇಶ್ವರ ಅವನಿಗೆ ಅಪ್ಪಣೆಯನ್ನು ಮಾಡ್ತಾನೆ ಶನೈಶ್ಚರನಿಗೆ, ನೀನು ಇನ್ನು ಮೇಲೆ ನನ್ನ ದ್ವಾರಪಾಲಕನ ಉಪಾಧಿಯಲ್ಲಿ, ಅಂದರೆ ದ್ವಾರಪಾಲಕನ ರೀತಿಯಲ್ಲಿ ಇಲ್ಲಿ ನಿಲ್ಲಬೇಕು ನೀನು, ಇದು ನನ್ನ ಅಪೇಕ್ಷೆ. ಪರಮೇಶ್ವರನಾಗಿ ನಾನು ಅಪೇಕ್ಷೆ ಪಡ್ತೇನೆ, ನೀನು ಇಲ್ಲಿ ನಿಲ್ಲು. ಇಲ್ಲಿ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ನನ್ನನ್ನು ಹೇಗೆ ದರ್ಶನ ಮಾಡ್ತಾರೋ ಅದೇ ರೀತಿ ನಿನ್ನನ್ನೂ ದರ್ಶನ ಮಾಡಲಿ, ನಿನ್ನ ಅನುಗ್ರಹ ಅಂತಕ್ಕಂಥದ್ದು ಅವರಿಗೆ ಬರಲಿ. ಹಾಗೆ ಯಾರ್ಯಾರು ಬಂದು ಇಲ್ಲಿ ದರ್ಭಾರಣ್ಯೇಶ್ವರನಾದ ನನ್ನನ್ನು ಅರ್ಚಿಸ್ತಾರೆ, ಭಾರದ್ವಾಜ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಇದರಲ್ಲಿ ಯಾರು ಈ ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡ್ತಾರೆ, ಅದ್ರ ಜೊತೆಯಲ್ಲಿ ನಳ ಮಹಾರಾಜ ಕೂಡ ಅಲ್ಲಿ ದರ್ಶನಕ್ಕೆ ಬಂದಾಗ ಆತ ಕೂಡ ಅಲ್ಲೊಂದು ಕಲ್ಯಾಣಿಯನ್ನು ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರೆ. ಅದು ನಳಕುಂಡ ಅಂತ ಕರೆಸ್ತದೆ ಇವತ್ತು ಕೂಡ ಅಲ್ಲಿರ್ತಕ್ಕಂಥದ್ದು. ಹಾಗೆ ಯಾರು ಈ ಒಂದು ಬ್ರಹ್ಮಕುಂಡದಲ್ಲಿ ಸ್ನಾನ ಮಾಡಿ ದರ್ಭಾರಣ್ಯೇಶ್ವರನನ್ನು ಅರ್ಚಿಸ್ತಾರೆ, ನಳಕುಂಡದಲ್ಲಿ ಸ್ನಾನ ಮಾಡಿಕೊಂಡು ಶನೈಶ್ಚರನನ್ನು ಅರ್ಚಿಸ್ತಾರೆ, ಅಂಥವರಿಗೆ ಎಲ್ಲ ರೀತಿಯ ಪೀಡೆಗಳನ್ನು ಪರಿಹಾರ ಮಾಡ್ತಾ ಅವರ ಸುದ್ದಿಗೆ ಹೋಗದೆ, ಅವರಿಗೆ ತೊಂದರೆಯನ್ನು ಕೊಡದೆ, ನೀನು ಅವರ ಒಂದು ಕರ್ಮಗಳನ್ನು ಸುಧಾರಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡು ಅನ್ನುವಂಥ ಮಾತನ್ನು ಪರಮೇಶ್ವರ ಶನೈಶ್ಚರನಿಗೆ ಹೇಳ್ತಾನೆ. ಅದಾದ ನಂತರದಲ್ಲಿ ಅತ್ಯಂತ ಪುಟ್ಟ ದ್ವಿಭುಜಾಕೃತಿಯ ಶನೈಶ್ಚರನ ಬಿಂಬ ರೂಪದಲ್ಲಿ ಆತ ಅಲ್ಲಿ ನಿಲ್ತಾನೆ. ಆ ನಂತರದಲ್ಲಿ ಅವೆಲ್ಲವೂ ಕೂಡ ಕಾಲಕ್ರಮೇಣ ಅನುಷ್ಠಾನ ಇತ್ಯಾದಿಗಳ ಒಂದು ಫಲವಾಗಿ ಇವತ್ತು ಕೂಡ ಆ ಕ್ಷೇತ್ರ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು. ಬೇಕಾದಷ್ಟು ಜನ ಅಲ್ಲಿ ಹೋಗ್ತಾರೆ, ಲಕ್ಷಗಟ್ಟಲೆ ಜನ ವರ್ಷಕ್ಕೆ ಹೋಗ್ತಾರೆ. ತಿರುನಲ್ಲಾರ್ ದರ್ಭಾರಣ್ಯೇಶ್ವರ ವಿಶಾಖಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ತಮಿಳುನಾಡಿನ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ನೀವು ಯಾರದೇ ಕೈ ನೋಡಿದ್ರು, ಈಗ ನನ್ನ ಕೈ ನೋಡಿದ್ರು ಕೂಡ ಕ್ರಿಸ್ಟಲ್ದು ಒಂದು ಬ್ಯಾಂಡ್ ಇದೆ.
ತುಂಬ ಜನ ಹಾಕ್ಕೊಳ್ತಾ ಇದ್ದಾರೆ, ಇದು ಯೂನಿವರ್ಸಿಂದ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ. ಒಂದೊಂದು ಸಮಸ್ಯೆಗೆ ಒಂದೊಂದು ಕಲರ್ನ ಒಂದು ಕ್ರಿಸ್ಟಲ್ ಮಣಿಗಳನ್ನು ಹಾಕ್ಕೊಳ್ಳಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಮೊದಲನೇದಾಗಿ ಕ್ರಿಸ್ಟಲ್ಲು ಅದರಲ್ಲಿ ಬಳಕೆ ಆಗ್ತಕ್ಕಂಥ ಮಣಿ ಯಾವುದ್ರದ್ದು ಅನ್ನೋದ್ರ ಮೇಲೆ ತೀರ್ಮಾನ. ಯಾಕೆ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ಸಪ್ತಧಾತುಗಳು: ರಕ್ತ, ಮಜ್ಜ, ಮಾಂಸ, ಅಸ್ಥಿ, ನರ, ನಾಡಿ, ಚರ್ಮ ಇತ್ಯಾದಿ. ಒಟ್ಟು ಈ ಸಪ್ತಧಾತುಗಳಿಗೂ ಕೂಡ ಅದರಲ್ಲಿ ಮಾಣಿಕ್ಯ, ಆನಂತರ ಮುತ್ತು, ಹವಳ, ಪುಷ್ಯರಾಗ, ಆನಂತರದಲ್ಲಿ ಬೇರೆ ಬೇರೆ ಒಟ್ಟು 9 ಗ್ರಹಗಳಿಗೆ ಸಂಬಂಧಪಟ್ಟ ಒಟ್ಟು ಹಾಗೆ ಮಾಣಿಕ್ಯದಿಂದ ಆರಂಭ ಆಗುತ್ತೆ. ಸೂರ್ಯನಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಮಂಗಳನಿಗೆ ಹವಳ, ಬುಧನಿಗೆ ಪಚ್ಚೆ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನೈಶ್ವರನಿಗೆ ನೀಲಮಣಿ, ರಾಹುವಿಗೆ ಗೋಮೇಧಕ ಮತ್ತು ಕೇತುವಿಗೆ ವೈಢೂರ್ಯ. ಇದು 9 ಹೇಳುತ್ತೆ, 9 ರತ್ನಗಳನ್ನು ಹೇಳುತ್ತೆ. ಆ ರತ್ನಗಳಿಗೆ ಅದರದೇ ಆಗಿರ್ತಕ್ಕಂಥ ವರ್ಣ ಇದೆ, ಬಣ್ಣ ಇದೆ. ಸೂರ್ಯನ ಕಿರಣಗಳಲ್ಲಿ ಆ ಬಣ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚೈತನ್ಯಗಳನ್ನು ಭಗವಂತ ಇಟ್ಟಿನ. ಸೂರ್ಯನ ಕಿರಣಗಳಲ್ಲಿ ಇದೆ, ಅದು ನಮ್ಗೆಲ್ರಿಗೂ ಸಹ ಗೊತ್ತು. ಗಾಜಿನ ಪಟ್ಟಕ ಇದರಲ್ಲಿ ಏನ್ ಬರ್ತದೆ, ಆ ಪಿರಮಿಡ್ ನ ಮುಖಾಂತರ ಸೂರ್ಯನ ಕಿರಣಗಳನ್ನು ಹಾಯಿಸಿದ್ರೆ ಈ ಕಡೆಗೆ ನಾವು ಕಾಮನ ಬಿಲ್ಲನ್ನು ನೋಡ್ತೇವೆ. ಹೇಗೆ ಆ ಒಂದು ತತ್ವ ಸೂರ್ಯ ಕಿರಣಗಳಲ್ಲಿ ಇರ್ತಕ್ಕಂಥ ಆ ಶಕ್ತಿ ಅಂತಕ್ಕಂಥದ್ದು ಆ ಹರಳಿನ ಮುಖಾಂತರವಾಗಿ ನಮ್ಮ ಶರೀರಕ್ಕೆ ಪ್ರವೇಶವನ್ನು ತಗೊಳುತ್ತೆ, ತನ್ನ ಚೈತನ್ಯವನ್ನು ಕಳಿಸುತ್ತೆ. ಮತ್ತೆ ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು ಪ್ರಧಾನವಾಗಿ ಮಣಿಕಟ್ಟಿನಲ್ಲಿ ಅಲ್ವಾ? ಮಣಿಕಟ್ಟಿನಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ರಕ್ತನಾಳ ಇದೆ, ಬಹಳ ಪ್ರಧಾನವಾದ ರಕ್ತನಾಳ. ಈ ಭಾಗದಲ್ಲಿರ್ತಕ್ಕಂಥ ಈ ರಕ್ತನಾಳ ಏನಾದ್ರೂ ಆಕಸ್ಮಿಕವಾಗಿ ಕತ್ತರಿಸಿದ್ರೆ ಹರಿತವಾದ ಯಾವ್ದಾದ್ರು ಒಂದು ವಸ್ತುವಿನಿಂದ ತತ್ಕ್ಷಣ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ಪ್ರಾಣಕ್ಕೆ ಸಂಸ್ಕಾರ. ಅದು ಅತ್ಯಂತ ವೇಗವಾಗಿ ರಕ್ತ ಪ್ರವಹಿಸ್ತದೆ ಮತ್ತು ಅದು ನೇರವಾಗಿ ಹೃದಯಕ್ಕೆ ಸಂಪರ್ಕವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಏನಾಗ್ತದೆ, ಸೂರ್ಯನ ಕಿರಣಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಆ ಚೈತನ್ಯ ಕಿರಣಗಳೇನಿರ್ತದೆ, ಆ ವರ್ಣದ ಆ ಪಟ್ಟಕದ ಅಥವಾ ಹರಳಿನ ಮುಖಾಂತರವಾಗಿ ಶರೀರದಲ್ಲಿ ಸೂರ್ಯನಲ್ಲಿರ್ತಕ್ಕಂಥ ಆ ಒಂದು ವಿಭಾಗದ ಚೈತನ್ಯವನ್ನ ತಗೊಳ್ಳುತ್ತದೆ. ಯಾವುದರಲ್ಲಿ? ಸೂರ್ಯನಿಗೆ ಸಂಬಂಧಪಟ್ಟು ನಾವು ನೋಡಿದ್ರೆ ಆರೋಗ್ಯ, ಅಧಿಕಾರ, ಮಾಣಿಕ್ಯದ ಒಂದು ಲಕ್ಷಣ ಆರೋಗ್ಯ, ಅಧಿಕಾರ ಮತ್ತು ವಿಶೇಷವಾಗಿ ರಕ್ತ ಹೃದಯ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳೆಲ್ಲ ಅದರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ವರ್ಣ. ಎರಡನೇದು ಮುತ್ತು. ಮುತ್ತು ಅಂತಕ್ಕಂಥದ್ದು ಚಂದ್ರ ಸಂಬಂಧಿತವಾಗಿರ್ತಕ್ಕಂಥ ಒಂದು ವಸ್ತು, ಅದು ಹರಳು ಅಂತ ತಗೊಳ್ಳೋಣ. ಅದರ ಮೂಲಕವಾಗಿ ಬಂದ್ರೆ ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಸಂಪದಂ ಶೀತರಶ್ಮಿ ಅಂತ ಹೇಳೋದು. ಮೂರನೇದು ಹವಳದಿಂದ ಬರ್ತಕ್ಕಂಥದ್ದು ಭೂ ಲಾಭವನ್ನು ಕೊಡ್ತಕ್ಕಂಥದ್ದು, ಪಿತ್ತ ವಿಕಾರ, ಅಗ್ನಿತತ್ವಗಳ ಒಂದು ಉದ್ದೀಪನ, ಅದರಲ್ಲಿ ಇರ್ತಕ್ಕಂಥ ವ್ಯತಿರಿಕ್ತ ಸ್ಥಿತಿಯನ್ನು ಸರಿಪಡಿಸ್ತಕ್ಕಂಥದ್ದು. ಪಚ್ಚೆ ಅಂತ ಹೇಳಾದ್ರೆ ಬುಧನಿಗೆ ಸಂಬಂಧಪಟ್ಟಿದ್ದಾಗತ್ತೆ, ಬುದ್ಧಿ, ಕೌಶಲ್ಯ, ಸ್ಕಿಲ್ಲು, ಎಜುಕೇಶನ್ನು, ಆ ಒಂದು ಚಾಕಚಕ್ಯತೆ ಇತ್ಯಾದಿಗಳನ್ನು ಸೂಚಿಸ್ತಕ್ಕಂಥದ್ದು. ಅದಕ್ಕೆ ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಹೇಳ್ತಾರೆ. ಮರ್ಕ್ಯೂರಿ ಅಂದ್ರೆ ಪಾದರಸ. ಯಾರಿಗೆ ಆಲಸ್ಯ ಜಾಸ್ತಿ ಇರ್ತದೆ ಅವರು ಮರ್ಕ್ಯೂರಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಚುರುಕಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಪಚ್ಚೆಯಿಂದ ಬರ್ತಕ್ಕಂಥ ಆ ಒಂದು ಕಿರಣಗಳಿಂದ ಅನುಕೂಲ ಆಗುತ್ತೆ. ಶುಕ್ರನಿಗೆ ನಾವು ಐಶ್ವರ್ಯವನ್ನು ಕೊಡ್ತಕ್ಕಂಥವನು, ಭೋಗ ಯಾನಾನಿ ಶುಕ್ರ ಅಂತ ಹೇಳ್ತಾನೆ. ಸ್ತ್ರೀ ಸೌಖ್ಯ ಆಗಿರು, ಮಾಂಗಲ್ಯ ವೃದ್ಧಿ ಇತ್ಯಾದಿಗಳನ್ನೆಲ್ಲ ಶುಕ್ರನಿಗೆ ಸಂಬಂಧಪಟ್ಟು ಹೇಳುತ್ತೆ. ವಜ್ರ ಧಾರಣೆ ಮಾಡೋದ್ರಿಂದ ಬರುತ್ತೆ ಅಂತಕ್ಕಂಥದ್ದು. ಗುರುಗಳೇ, ನೀವು ವಜ್ರ ಅಂದಿದ ಕೂಡಲೇ ಈ ಒಂದು ಮಾತನ್ನು ಕೇಳಬೇಕು. ಇತ್ತೀಚೆಗೆ ಒಬ್ಬರು ವಜ್ರಾಭರಣದ ಅಂಗಡಿಯವರು ತನ್ನ ಗ್ರಾಹಕರೊಬ್ಬರಿಗೆ, ಇಲ್ಲ ತುಂಬ ಗೊತ್ತಿರುವಂಥ ಗ್ರಾಹಕರಿಗೆ ದುಡ್ಡನ್ನೇ ತೆಗೆದುಕೊಳ್ಳದೆ ಮೊದಲಿಗೆ ಈ ಒಂದು ಬಳೆಯನ್ನು ತೊಗೊಂಡು ಹೋಗಿ ಮನೇಲಿ ಇಟ್ಕೊಳ್ಳಿ, ಬಳಸಿ, ನಂತರ ಪರಿಣಾಮ ಚೆನ್ನಾಗಾದರೆ ಮಾತ್ರ ತಗೊಳ್ಳಿ ಅಂತ ಬಲವಂತದಲ್ಲಿ ನಂಗೆ ಪರಿಚಿತರೊಬ್ಬರಿಗೆ ಕೊಟ್ಟು ಕಳಿಸಿದ್ರಂತೆ. ಇವರು ಬೇಡ, ನಮ್ಗೆ ಅಷ್ಟು ದುಡ್ಡು ತೊಗೊಳಕ್ಕೆ ಇಲ್ಲ ಅಂತ ಹೇಳಿದ್ರು. ಇಲ್ಲ, ನೀವು ತೊಗೊಂಡು ಹೋಗಿ, ಅದ್ರ ತಾನೇ ದುಡ್ಡು ಬರುತ್ತೆ. ಇಲ್ಲ ತಾನೇ ಬರುತ್ತೆ, ಇನ್ನು 1 ತಿಂಗಳ ಒಳಗೆ ನೀವು ಕೊಡಬಹುದು ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ. ಅವರು ಹಿರಿಯ ನಾಗರಿಕರು, ಅವರು ತೊಗೊಂಡಿರುವಂಥವ್ರು, 60+ ಏಜು. ಹಾಕ್ಕೊಂಡಿದ್ದ ದಿನದಿಂದಲೇ ಅವರಿಗೆ ಹುಷಾರು ತಪ್ಪೋಗ್ಬಿಟ್ಟಿದೆ. ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ಅದು ನಿಜವಾದ ವಜ್ರ ಅಂತ ಅವರು ಕೊಟ್ಟಿದ್ದು. ಅವತ್ತು ನೆಕ್ಸ್ಟ್ ಡೇನೇ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಮಾತಾಡೋಕೆ ಆಗ್ದಿಲ್ದಿರೋಷ್ಟು ಪಟ್ ಅಂತ ಗಂಟ್ಲು ಕಟ್ಬಿಟ್ಟಿದೆ. ನಿಜವಾಗಿ ಒಂದು ವಿಚಾರ ನಾವು ಮರಿಬಾರ್ದು. ಸೂರ್ಯನಲ್ಲಿ ಇರ್ತಕ್ಕಂತಹ ಕಿರಣಗಳು ಹೌದು, ಅವನು ನವಗ್ರಹ ನಾಯಕ ಸೂರ್ಯ.
ಹಾಗಾಗಿ ಎಲ್ಲಾ ಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಚೈತನ್ಯವನ್ನ ತನ್ನ ಕಿರಣಗಳ ಮುಖಾಂತರ ಅವನು ಹಾಯಿಸ್ತಾನೆ. ಹಾಗಾಗಿ ಇದನ್ನು ಧಾರಣೆ ಮಾಡಿದ ತತ್ಕ್ಷಣದಲ್ಲಿ ಅಥವಾ ಮನೆ ಒಳಗೆ ಬಂದರೂ ಕೂಡ ಅದರ ಮುಖಾಂತರವಾಗಿ ಮನೆ ಒಳಗಡೆ ಆ ಒಂದು ಪ್ರಭೆ ಅಂತಕ್ಕಂಥದ್ದು ಬಂದೇ ಬರ್ತದೆ. ಹಾಗಾಗಿ ಅದನ್ನ ತಗೊಂಡು ಬಂದವರಿಗೂ ಅಷ್ಟೇ ಅಲ್ಲ, ಮನೇಲಿರೋ ಉಳಿದವರಿಗೂ ಅದರಿಂದ ಆರೋಗ್ಯ ತೊಂದರೆಗಳು ಬರ್ಬೋದು, ಇಲ್ಲ ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದಾಯ್ತಲ್ಲ. ಇದರ ಜೊತೆನಲ್ಲಿ ಇನ್ನು ಶನಿಯಿಂದ ಕರ್ಮ ಸಂಬಂಧಪಟ್ಟು ನೀಲಮಣಿ ಅವನು. ಹೀಗೆ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂತಹ ಆ ಒಂದು ಏನ್ ಹೇಳ್ತಾರೆ ಹರಳಿನ ಮುಖಾಂತರ ಏನ್ ಪಾಸ್ ಆಗ್ತದೆಯಲ್ಲ ಕಿರಣ, ಅದು ಶರೀರದ ಒಳಗಡೆ ರಿಸೀವ್ ಆದಾಗ ಆ ಶರೀರ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತದೆ, ಸ್ಪಂದಿಸ್ತದೆಯೋ ಪ್ರತಿಕ್ರಿಯಿಸ್ತದೆಯೋ, ಅದು ಬಹಳ ಮುಖ್ಯ ಆಗತ್ತೆ. ಅಂದ್ರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿದ್ರೆ ಅಷ್ಟು ಪ್ರಭಾವ ಬೀರೋದಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಪ್ರಭಾವ ನೆಗೆಟಿವ್ ಆಗಿ ಆಗುತ್ತೆ. ಖಂಡಿತವಾಗಲೂ ನೆಗೆಟಿವ್ ಆಗಿಯೂ ಆಗ್ಬೋದು, ಪಾಸಿಟಿವ್ ಆಗಿಯೂ ಆಗ್ಬೋದು, ಇಲ್ಲ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಅವರವರ ಕುಂಡಲಿಯಲ್ಲಿ ಆ ಒಂದು ಗ್ರಹದ ಸ್ಥಿತಿಯ ಆಧಾರದ ಮೇಲೆ ಅದನ್ನು ಸ್ಟಡಿ ಮಾಡಿ ಕೊಟ್ರೆ ಖಂಡಿತವಾಗಿ ಧಾರಣೆ ಮಾಡಬಹುದು ಅನ್ನೋದು ಅದಕ್ಕೆ ವಿರೋಧ ಇಲ್ಲ. ಆದರೆ ಗೊತ್ತಿಲ್ಲದೆ ಧಾರಣೆ ಮಾಡಿಕೊಂಡು ಅದರಲ್ಲಿ ಮೈತ್ರ ಗ್ರಹಗಳು ಬೇರೆ, ಮಿತ್ರತ್ವ ಇರ್ತಕ್ಕಂಥ ಗ್ರಹಗಳು ಬೇರೆ, ಶತ್ರುತ್ವ ಇರ್ತಕ್ಕಂಥವ್ರು ಬೇರೆ, ಉಚ್ಚರು ಬೇರೆ, ನೀಚರು ಬೇರೆ, ವಕ್ರರು ಬೇರೆ, ರುಜುಗತಿಯಲ್ಲಿ ಇರ್ತಕ್ಕಂಥವ್ರು ಬೇರೆ, ದಶಾಧಿಪತಿ ಬೇರೆ, ಮಾರಕರು ಬೇರೆ, ಕಾರಕರು ಬೇರೆ, ಇದನ್ನೆಲ್ಲ ಸ್ಟಡಿ ಮಾಡಿದಲೇ ಹೇಗೆ ಮತ್ತೆ ಹಿಂದೆ ಹೇಳಿದ ಒಂದು ಗಾದೆನೆ ಮತ್ತೆ ಹೇಳ್ಬೇಕಾಗತ್ತೆ ಅಷ್ಟೇ. ಹಾಗಾಗಿ ಅದನ್ನೆಲ್ಲ ನೋಡದೆ ಮಾಡ್ದಲೇ ತಗೊಳ್ತಕ್ಕಂಥದ್ದು ಅಷ್ಟು ಸರಿಯಲ್ಲ. ಒಂದ್ ಹೇಳಬಲ್ಲೆ, ತಗೊಳ್ಳಿ, ಖಂಡಿತವಾಗಿ ತಗೊಳ್ಳಿ, ಧಾರಣೆ ಮಾಡ್ಕೊಳ್ಳಿ, ಹಾಕಿ ನೋಡಿ. ಒಂದು ಏನಿಲ್ಲ ಅಂದ್ರೆ 22 ದಿವಸದೊಳಗಡೆ ತನ್ನ ಕೆಲಸ ತಾನು ಮಾಡೇ ಮಾಡ್ತದೆ. ಪ್ರತಿನಿತ್ಯ ಧಾರಣೆ ಮಾಡಬೇಕು. ಸೂರ್ಯ ಉದಯ ಆದಾಗಿಂದ ಯಾವ ಕಾರಣಕ್ಕೂ ಕೈಯಿಂದ ತೆಗಿಲೇಬಾರದು ಅದನ್ನ, ಯಾಕೆಂದ್ರೆ ಸೂರ್ಯನ ಕಿರಣಗಳ ಮುಖಾಂತರವೇ ಅದು ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಆ ಶಕ್ತಿ. ಹಾಗಾಗಿ ಅದನ್ನ ಆ ಸಂದರ್ಭದಲ್ಲಿ ಧಾರಣೆ ಮಾಡ್ಕೊಂಡಿರ್ಬೇಕು. 22 ದಿವಸದ ಒಳಗಡೆ ಅದು ತನ್ನ ಕೆಲಸವನ್ನು ತಾನು ಮಾಡಿಯೇ ಮಾಡುತ್ತೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ಒಳ್ಳೇದಾಗೋದಿರ್ಲಿ ಕೆಟ್ಟದ್ದಾಗೋದಿರ್ಲಿ, 22 ದಿವಸದ ಒಳಗಡೆ ಅದು ಕೆಲಸ ಮಾಡ್ತದೆ. ಆರಂಭಿಕ ಹಂತದಲ್ಲಿ 2 ದಿನ 3 ದಿನ ಒಂದು ವಾರದೊಳಗಡೆ ಪೆಟ್ಟುಗಳು ಬಿದ್ದು ಹೋದ್ರೆ ತತ್ಕ್ಷಣದಲ್ಲಿ ತೀರ್ಮಾನ ಮಾಡಬೇಕು, ತೆಗೆದಿಟ್ಕೊಡ್ಬೇಕು. ಯಾಕೆಂದ್ರೆ ದೊಡ್ಡ ಮಟ್ಟದ ಅನಾಹುತಗಳು ನಾಳೆ ಆದ್ರ ಮೇಲೆ ತೆಗೆದಿಡೋದಕ್ಕೆ ಪುರ್ಸತ್ತೆ ಆಗದಿದ್ದು ಏನ್ ಮಾಡ್ಬೇಕು. ಹಾಗಾಗಿ ಆರಂಭಿಕ ಹಂತದಲ್ಲೇ ನೀವು ಅದನ್ನ ಧಾರಣೆ ಮಾಡ್ತಾ ಇದ್ದ ಹಾಗೇನೆ ನಿಮಗೆ ಅದರ ನೆಗೆಟಿವಿಟಿ ಅಂತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಇದೆ ಹೇಳಾದ್ರೆ ಪುನಃ ಇನ್ನೊಂದು 4 ದಿವಸ ಹಾಕೊಂಡು ನೋಡೋಣ ಅನ್ನೋ ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಬೇಡ ಅನ್ಸುತ್ತೆ. ಹಾಗಾಗಿ ಯಾಕೆ ಈ ಪ್ರಶ್ನೆಯನ್ನ ಕೇಳಿದೆ ಅಂತ ಹೇಳಿದ್ರೆ, ಏನೋ ದುಡ್ಡಿದೆ ಅಂತ ತಗೊಳ್ಳೋದು, ಯಾರೋ ಹೇಳಿದ್ರು ಅಂತ ತಗೊಳ್ಳೋದು, ಅಥವಾ ನೀವೇನೇ ಆನ್ಲೈನ್ ಚೆಕ್ ಮಾಡಿಬಿಟ್ಟು ತಗೊಳ್ಳೋ ಅಂಥದ್ದಲ್ಲ. ಇವೆಲ್ಲವನ್ನ ಪ್ರಾಜ್ಞರ ಹತ್ರ, ಗುರುಗಳಂಥವ್ರ ಹತ್ರ ಕೇಳಿ ಪಡೆದುಕೊಳ್ಳೋದು ಒಳಿತು ಅಂತ ಹೇಳ್ತಾ ತೆಗೆದುಕೊಳ್ಳೋಣ. ಒಂದು ನಿಮಿಷ, ಅನುಭವಕ್ಕಿಂತ ದೊಡ್ಡ ಪಾಠ ಯಾವುದು? ಅದು ನಿಜ. ನಿಮ್ಗೆ ಅನುಭವಕ್ಕೆ ಬಂದಿದ್ರೆ ಅದು ಇನ್ನೂ ಒಳಿತು ಅಂತ ಹೇಳಿ. ತಿರುನಲ್ಲಾರ್ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ. ಶನೈಶ್ಚರನ ಬಹಳ ಒಂದು ಅದ್ಭುತವಾದ ಕ್ಷೇತ್ರ, ಜಾಗೃತ ಕ್ಷೇತ್ರ. ನಿಮ್ಗೆ ಏನೇ ಪ್ರಭಾವ ಹೆಚ್ಚಿದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರಭಾವ, ಅಲ್ಲಿಗೆ ಹೋಗಿ ಬನ್ನಿ ಅಂತ ತಮ್ಮಂಥವ್ರು ತಿಳಿದಂಥವ್ರು ಹೇಳೋ ಅಂಥದ್ದು ನಿಜ. ಸೊ ದೋಷ ಪರಿಹಾರ ವಿಭಾಗದಲ್ಲಿ ಏನು ಹೇಳ್ತೀರಾ? ತಿರುನಲ್ಲಾರ್ ಇರ್ತಕ್ಕಂಥದ್ದು ಇವತ್ತಿನ ಪಾಂಡಿಚೇರಿ ಸಮೀಪ ಅಂತ ಎಲ್ರಿಗೂ ಅನೇಕರಿಗೆ ಗೊತ್ತಿದೆ ಕೂಡ. ಇಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂಥ ವ್ಯಕ್ತಿಗಳು ಏನೇನ್ ಮಾಡಬೇಕು ಅಲ್ಲಿ ಅನ್ನೋದು ಬಹಳ ಮುಖ್ಯ. ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದ್ರೆ ದರ್ಭಾರಣ್ಯೇಶ್ವರ, ನಾನು ಮೊದಲೇ ಹೇಳಿದಾಗೆ ದರ್ಭೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಆಘಾತವನ್ನು ತಡೆಯತಕ್ಕಂಥದ್ದು, ಏಕಾಗ್ರತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಜಪ ತಪ ಅನುಷ್ಠಾನಗಳು ವಿಘ್ನವಿಲ್ಲದ ರೀತಿಯಲ್ಲಿ ಅಬಾಧಿತವಾಗಿ ಒಂದು ಪ್ರಗತಿಯನ್ನು ಹೊಂದಲಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶಿವನ ಒಂದು ದರ್ಶನ ಮಾಡೋದರಿಂದ ಶಿವಜ್ಞಾನ ಪ್ರದಾಯಕ, ವಿದ್ಯೆಗೆ ಏನಾದರೂ ಅಡೆತಡೆಗಳಾಗಿದ್ದ ಪಕ್ಷದಲ್ಲಿ ಅದು ಸಹ ಇಲ್ಲಿ ನಿವೃತ್ತಿ ಆಗುತ್ತೆ, ದೋಷ ಪರಿಹಾರವಾಗುತ್ತೆ ಮತ್ತು ವಿಶೇಷವಾಗಿ ಅನುಗ್ರಹ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಜ್ಞಾನಪ್ರದವಾಗಿರ್ತಕ್ಕಂಥ ಒಂದು ಕ್ಷೇತ್ರವು ಹೌದು. ಶಿವ ಕತ್ತಲನ್ನ ಕಳೆದು ಬೆಳಕನ್ನು ಕೊಡ್ತಕ್ಕಂಥವನು, ಅಮಂಗಳ ನಿರಸನವಾಗ್ತಕ್ಕಂಥದ್ದು. ಅಮಂಗಳ ನಿರಸನ ಅಂತಂದ್ರೆ ಯಾವಾಗಲೂ ಕೆಟ್ಟ ಕೆಟ್ಟ ಶಕುನಗಳಾಗ್ತಾ ಇರುತ್ತೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಏನು ಮಾಡಿದ್ರು ಅದೊಂಥರ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಮಲ್ಕೊಳ್ಳೋದಕ್ಕೂ ಭಯ, ಎಲ್ಲಿ ಮಲ್ಕೊಂಡ್ರೆ ಏನು ಕೆಟ್ಟ ಕನಸು ಬಿದ್ದುಬಿಡುತ್ತೋ ಅಂತ ಹೇಳೋ ಭಯ ಇತ್ಯಾದಿಗಳಾಗ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ
ದುಸ್ವಪ್ನೆ ಪಾಪಸ್ವಪ್ನೆ ಚೇದ್ಭೇಗಂ ಸ್ವಪ್ನಾಚನೆ ದಮೇಧ್ಯ ದರ್ಶನೆ, ಹೊಲಸನ್ನ ಸ್ವಪ್ನದಲ್ಲಿ ನೋಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು, ಇವೆಲ್ಲ ದುಷ್ಟ ಸ್ವಪ್ನಗಳು ಅಂತ ಹೇಳ್ತವೆ. ಇದು ಸೂಚಿತವಾಗಿರತಕ್ಕಂಥ ಎಲ್ಲ ಶಕುನಗಳು, ಅದ್ರ ಸೂಚಿತವಾಗಿರತಕ್ಕಂಥ ದುಷ್ಟ ಫಲಗಳನ್ನೆಲ್ಲವನ್ನು ಕೂಡ ಇಲ್ಲಿರ್ತಕ್ಕಂಥ ದರ್ಭಾರಣ್ಯೇಶ್ವರನ ದರ್ಶನದಿಂದ ಕಳ್ಕೊಳ್ಳೋದು. ಜೊತೆಯಲ್ಲಿ ತಿರುನಲ್ಲಾರ್ನಲ್ಲಿರ್ತಕ್ಕಂಥ ಶನೈಶ್ಚರನ ದರ್ಶನದಿಂದ 12 ಜನ್ಮರಾಶಿ ಮತ್ತು ದ್ವಿತೀಯ ರಾಶಿ, 5ನೇ ರಾಶಿ, 8ನೇ ರಾಶಿ 5 ಸ್ಥಾನಗಳಲ್ಲಿ ಶನೈಶ್ಚರ ಇದ್ದರೆ ಇದನ್ನ ಶನೈಶ್ಚರನ ಪೀಡೆ ಅಂತ ಕರೀತಾರೆ. 2, 12 ಮತ್ತು ಜನ್ಮರಾಶಿಯಲ್ಲಿದ್ರೆ 7.5 ಅಂತೇವೆ. 5ನೇ ಮನೆಯಲ್ಲಿದ್ರೆ ಪಂಚಮ ಶನಿ ಅಂತ ಹೇಳ್ತೇವೆ. 5ನೇ ಮನೆ ತಪ್ಪಿದ 8ನೇ ಮನೆಯಲ್ಲಿದ್ರೆ ಅಷ್ಟಮ ಶನಿ ಅಂತ ಹೇಳ್ತೇವೆ. ಈ 5 ಸ್ಥಾನಗಳಲ್ಲಿ ಶನೈಶ್ಚರ ಪೀಡೆಯನ್ನು ಕೊಡ್ತಾ ಇದ್ರೆ ಅಂದ್ರೆ ಅವನೇನು ಪೀಡೆ ಕೊಡೋದಿಲ್ಲ. ಇದನ್ನು ಚೆನ್ನಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ಗ್ರಹಗಳು ಪೀಡೆಯನ್ನು ಕೊಡೋದಿಲ್ಲ. ಕೇವಲ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೋ ಒಂದು ಶುಭ ಇದೆ ಅಥವಾ ಯಾವುದೋ ಒಂದು ಅಶುಭ ಕಾದಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥದ್ದು ಅದು. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಸೂಚಿಸ್ತಾ ಇದ್ದಾನೆ ಶನೈಶ್ಚರ, ಅದನ್ನು ಸೂಚಿಸ್ತಾನೆ. ಇಂಥ ರಾಶಿಯಲ್ಲಿ ಕೂತಾಗ ನಿನಗೆ ಇಂಥ ವಿಚಾರಕ್ಕೆ ಸಂಬಂಧಪಟ್ಟು ನಿನಗೆ ಸಮಸ್ಯೆ ಬರುತ್ತೆ. ನೀನೇ ಮಾಡಿದ ಕರ್ಮದಿಂದ ನಿನಗೆ ಬಂದಿರತಕ್ಕಂಥ ಫಲ ಇದು. ಇದನ್ನು ನಿವೃತ್ತಿ ಮಾಡ್ಕೋ, ಸತ್ಕಾರ್ಯವನ್ನು ಮಾಡು. ಮನಸ್ಸು ಕೆಡ್ತದೆ, ಕೆಟ್ಟಂತ ಮನಸ್ಸನ್ನು ಮತ್ತಷ್ಟು ಕೆಡಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಡ. ಸತ್ಕಾರ್ಯಗಳನ್ನು ಮಾಡು, ಭಗವತ್ ಚಿಂತನೆಯನ್ನು ಮಾಡು, 4 ಜನರಿಗೆ ಒಳ್ಳೇದಾಗೋ ಕೆಲಸ ಮಾಡು. ಬೇಡಪ್ಪ, ನಿನಗೆ 4 ಜನರಿಗೆ ಒಳ್ಳೇದು ಮಾಡೋ ಸಾಮರ್ಥ್ಯ ಇಲ್ಲ, ಕನಿಷ್ಠ ಕೆಟ್ಟದ್ದಾದರೂ ಮಾಡಬೇಡ. ನಮ್ಮ ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂಥ ಭಾರತೀ ತೀರ್ಥರು ಅವರು ಪ್ರವಚನದಲ್ಲಿ ಒಂದು ಕಡೆ ಹೇಳ್ತಾರೆ, ಮನುಷ್ಯ ಸಮಾಜದಲ್ಲಿ 4 ಜನರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಒಂದೊಮ್ಮೆ ನಮ್ಮ ಹತ್ರ ಯಾವುದೂ ಒಳ್ಳೇದಾಗೋ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ, ಪ್ರಯತ್ನ ಮಾಡೋಕ್ಕೂ ಸಾಧ್ಯ ಇಲ್ಲ, ನಮ್ಗೆ ಆ ಸಾಮರ್ಥ್ಯ ಇಲ್ಲ. ಕನಿಷ್ಠ ಕೆಟ್ಟದ್ದಾದ್ರೂ ಮಾಡಬಾರ್ದು. ಕೆಟ್ಟದ್ದು ಮಾಡದೆ ಇದ್ರೆ ಜೀವನ ಹೇಗೋ ಜನ ನಡ್ಸ್ಕೊಂಡು ಹೋಗ್ತಾರೆ. ಯಾರೋ ಯಾವುದೋ ರೂಪದಲ್ಲಿ ಒಳ್ಳೇದು ಮಾಡ್ತಾರೆ. ಹಿಂದೆ ಒಂದು ಊರಿನಲ್ಲಿ ಒಂದು ಹೆಣ್ಣು ಮಗಳಿದ್ಲಂತೆ. ಅವಳು ಹೇಳಿದ್ಲಂತೆ ಆ ಊರಿನಲ್ಲಿದ್ದಂಥ ಗ್ರಾಮ ದೇವತೆಗೆ ತುಂಬಾ ಜಮೀನಿತ್ತು, ಸಾಕಷ್ಟು ಹೇರಳವಾಗಿರ್ತಕ್ಕಂಥ ಆಹಾರದ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಪಣತಗಳ ಗಟ್ಟಲೆ ಕಣಜಗಳ ಗಟ್ಟಲೆ ರೆಡಿ ಮಾಡಿ ಇಟ್ಕೊಂಡವಳು ಅವಳು ದೇವಿಯಲ್ಲಿ ಹರಕೆ ಮಾಡ್ಕೊಂಡ್ಲಂತೆ, ಊರಿಗೆ ಬರಗಾಲ ಬಂದು ನಿಂಗೊಂದು ಜರತಾರಿ ಸೀರೆ ಉಡಿಸ್ತೀನಿ ಅಂತೇಳಿ. ಅಂದ್ರೆ ಅಮ್ಮನವರು ತಾನು ಜರತಾರಿ ಸೀರೆ ಉಡಬೇಕು ಅಂತಂದ್ರೆ ಊರಿಗೆಲ್ಲ ಬರಗಾಲ ಬರಬೇಕು. ಎಂಥ ಲೋಕೋಪಕಾರದ ಚಿಂತನೆಗಳಲ್ವಾ. ಈ ಥರದ ಚಿಂತನೆಗಳನ್ನು ಮಾಡಬಾರ್ದು ಅಂತ. ಹಾಗಾಗಿ ಯಾವಾಗ ನಾವು ಸತ್ಕಾರ್ಯಗಳನ್ನು ಮಾಡತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗ್ತೀವಿ, ಖಂಡಿತವಾಗಲೂ ಶನೈಶ್ಚರ ಆಗಲಿ, ರಾಹು ಆಗಲಿ, ಯಾವುದೇ ಗ್ರಹ ಸೂಚಿತವಾಗಿರ್ತಕ್ಕಂಥ ಬಾಧಾ ಸ್ಥಿತಿ ಇರಲಿ, ಯಾವ ತೊಂದರೆಯೂ ಆಗಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 7.5 ಇರ್ಬೋದು, ಪಂಚಮ ಶನಿಯಲ್ಲಿರ್ಬೋದು, ಯಾವುದೇ ಕಾಲದಲ್ಲಿರ್ಬೋದು, ಏನಾಗ್ತದೆ ಪರಿಸ್ಥಿತಿ, ಮನುಷ್ಯ ಅತ್ಯಂತ ಉಚ್ಛ್ರಾಯ ಸ್ಥಿತಿ ಕೂಡ ಹೋಗ್ಬೋದು. ನಮಗೆ ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದೆ 7.5 ಅಂತಕ್ಕಂಥದ್ದು ಶನೈಶ್ಚರ ಈಗಿರತಕ್ಕಂಥ ಸ್ಥಿತಿಯನ್ನು ಯೋಚನೆ ಮಾಡಿದ್ರೆ 1993-94 ಕಾಲದಲ್ಲಿ ಇದೇ ಕುಂಭಮೀನ ರಾಶಿಯಲ್ಲಿ ಶನೈಶ್ಚರನ ಸಂಚಾರ ಅತ್ಯಂತ ಮೆರೆದಿದ್ದು ಸಚಿನ್ ತೆಂಡೂಲ್ಕರ್. ನಮ್ಮೆಲ್ಲರಿಗೂ ಗೊತ್ತು, ಪ್ರಖ್ಯಾತ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ಗೆ ಆಗ 7.5 ಅವನಿಗೆ. ಆದರೆ ಅವನು ಎಷ್ಟು ಮೆರೆದ ಆ ಕಾಲದಲ್ಲಿ ಅಂತಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥ ರೀತಿಯ ಯೋಗ ಆಗಿತ್ತು ಅವನಿಗೆ. ಕಾರಣ ಏನು? ನಾವು ಅದನ್ನು ಆಲೋಚನೆ ಮಾಡಬೇಕು. ಯಾವ ವ್ಯಕ್ತಿಯ ಯೋಚನೆಗಳು, ಆತನ ಚಿಂತನೆಗಳು ಹೆಚ್ಚು ಪಾಸಿಟಿವ್ ಆಗಿರ್ತದೆ, ಲೋಕಕ್ಕೆ ಉಪಕಾರಿಕವಾಗಿರ್ತದೆ, ಅಂಥ ಸಂದರ್ಭದಲ್ಲಿ 7.5 ಪಂಚಮಶನಿ ಎಲ್ಲವೂ ಕೂಡ ಆತನಿಗೆ ಸಹಕಾರವನ್ನು ಸಪೋರ್ಟನ್ನು ಮಾಡ್ತವೆ ಹೊರತು ಅವನನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಸಣ್ಣ ಪುಟ್ಟ ತೊಂದರೆಗಳು ಪ್ರಾರಬ್ಧಾನುಸಾರ ಬಂದರೂ ಕೂಡ ಅದನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಕೂಡ ಕೊಡುತ್ತೆ. ಹಾಗಾಗಿ ಶನೈಶ್ಚರನ ಉಪಾಸನೆಯನ್ನು ತಿರುನಲ್ಲಾರ್ನಲ್ಲಿ ಮಾಡ್ಕೊಂಡು ಬಂದರೆ ಎಲ್ಲ ರೀತಿಯ ದೋಷಗಳು, ಶನೈಶ್ಚರ ಪೀಡೆಗಳು ಕೂಡ ಪರಿಹಾರವಾಗುತ್ತೆ ಮತ್ತು ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಮತ್ತು ಭವಿಷ್ಯದಲ್ಲಿ ಆಶಾಭಾವನೆ ಸಾಧಿಸ್ತಕ್ಕಂಥ ಛಲ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ದರ್ಭಾರಣ್ಯೇಶ್ವರ ಮತ್ತು ಶನೈಶ್ಚರನ ಏಕತ್ರವಾಗಿರತಕ್ಕಂಥ ಆರಾಧನೆ ಬಹಳ ಫಲಪ್ರದ. ಬಹಳಷ್ಟು ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ. ತಿರುನಲ್ಲಾರ್ಗೆ ಹೋಗಿ ಶನಿ ದೆಸೆ ಪ್ರಾರಂಭ ಆಗಿರೋರು, ಅದರಲ್ಲೂ 7.5 ನಡೀತಾ ಇರೋವಂಥವ್ರು ದಯಮಾಡಿ ಹೋಗಿ ಬನ್ನಿ, ಒಳ್ಳೇದಾಗಲಿ ಗುರುಗಳು ಹೇಳಿದ ಹಾಗೆ ಅಂತ ಹೇಳ್ತಾ, ಗುರುಗಳೇ ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸಿ. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ತೃತೀಯ ಭಾವಕ್ಕೆ ಕೂಡ ಹೋಗ್ತಾನೆ. ಹಾಗಾಗಿ ಸಂಪಾದನೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣಿಸುತ್ತೆ, ಅನುಕೂಲವೂ ಕಾಣುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಚಿಂತೆ ಇಲ್ಲ. ಅಷ್ಟಮ ಭಾವದಲ್ಲಿರ್ತಕ್ಕಂಥ ಶನೈಶ್ಚರನ ಪೀಡೆಯಿಂದಾಗಿ ಸ್ವಲ್ಪ ಮಟ್ಟಿಗೆ
ಕಾಲು ನೋವು ಇತ್ಯಾದಿಗಳು ಕೂಡ ಕಾಣಿಸ್ಕೊಳ್ಬಹುದು. ಸ್ವಲ್ಪ ತೈಲ ಅಂದರೆ ಎಳ್ಳೆಣ್ಣೆಯನ್ನು ತಗೊಂಡು ಸ್ವಲ್ಪ ಪಚ್ಚಕರ್ಪೂರ ಇತ್ಯಾದಿ ಕೆಲವು ದ್ರವ್ಯಗಳು ಅದಕ್ಕೆ ಹಾಕಬೇಕು. ಏನಂದ್ರೆ ಒಂದು ಅಂದಾಜು ಹೇಳೋದ್ರೆ ಒಂದು ಅರ್ಧ ಲೀಟರ್ ಆಗುವಷ್ಟು ಎಳ್ಳೆಣ್ಣೆಗೆ 1 ಮುಷ್ಟಿ ಉಪ್ಪು, 1 ಮುಷ್ಟಿ ಪಚ್ಚಕರ್ಪೂರ, 1 ಮುಷ್ಟಿ ಲವಂಗ ಅಥವಾ ಸ್ವಲ್ಪ ಒಂದು 20 ಗ್ರಾಮ್ ಆಗುವಷ್ಟು ಲವಂಗದ ಎಣ್ಣೆ ಇತ್ಯಾದಿಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಬಿಸಿ ಮಾಡಿ ಕೆಳಮುಖವಾಗಿ ಸ್ವಲ್ಪ ಕಾಳುಮೆಣಸನ್ನು ಹಾಕಬೇಕು, ಒಂದು 50 ಗ್ರಾಮ್ ಆಗುವಷ್ಟು ಪುಡಿ ಮಾಡಿ ಅದೆಲ್ಲವನ್ನು ಸೇರಿಸಿ ಬಿಸಿ ಮಾಡಿ ಕೆಳಮುಖವಾಗಿ ಅದನ್ನು ಲೇಪನ ಮಾಡ್ತಕ್ಕಂಥದ್ದು ಕಾಲಿಗೆ ಅನುಕೂಲ ಆಗುತ್ತೆ. ಎಳ್ಳೆಣ್ಣೆ ದೀಪವನ್ನು ಆಂಜನೇಯಗೆ ಹಚ್ಚೋದ್ರಿಂದ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಾಭಾಧಿಪತಿಯಾಗಿ ರಾಶಿ ಮತ್ತು ಧನಸ್ಥಿತಿಯಲ್ಲಿ ಓಡಾಡ್ತಕ್ಕಂಥ ಚಂದ್ರ ದುಡ್ಡು ಕಾಸಿನ ವಿಷಯದಲ್ಲಿ ಸ್ವಲ್ಪ ಅನುಕೂಲ, ಸಂಬಂಧಗಳಲ್ಲಿ ಸುಧಾರಣೆ, ಮಾತಿನಲ್ಲಿ ಕೆಲವಷ್ಟು ನಿಯಂತ್ರಣ ಇತ್ಯಾದಿಗಳೆಲ್ಲವೂ ಕೂಡ ಕಾಣಿಸುತ್ತೆ. ಕರ್ಮಕೇಂದ್ರ ಭಾವದಲ್ಲಿರ್ತಕ್ಕಂತಹ ಬುಧ ಮತ್ತು ಗುರುಗಳ ಪರಿವರ್ತನ ಯೋಗ ಮಾಡಿದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡುತ್ತೆ, ವೃದ್ಧಿಯನ್ನು ಕೂಡ ಕೊಡುತ್ತೆ, ನೆಮ್ಮದಿಯನ್ನು ಕೂಡ ಕೊಡುತ್ತೆ, ಸಂಬಂಧದಲ್ಲಿ ಸುಧಾರಣೆಯನ್ನು ಕೂಡ ಕೊಡುತ್ತೆ. ವ್ಯಾಪಾರಿಗಳಿಗೆ ಮಾತ್ರ ಸ್ವಲ್ಪ ಮಟ್ಟಿನ ಹಿನ್ನಡೆ, ದೂರ ಪ್ರಯಾಣ ಇತ್ಯಾದಿಗಳೆಲ್ಲ ಸೂಚಕವಾಗಿ ಕಾಣಿಸುತ್ತೆ. ಚಿಂತೆ ಮಾಡೋದು ಬೇಡ, ಶಿವಾರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಸ್ವಲ್ಪ ಆರಂಭಿಕ ಹಂತದಲ್ಲಿ ಆಘಾತ, ಬೇಸರ, ಸಮಾಧಾನ ಇಲ್ಲ, ಸಂಪಾದನೆ ಕಡಿಮೆ, ಕೆಲಸ ಕಾರ್ಯ ಕಡಿಮೆ, ಕೆಲಸ ಮಾಡಿದ್ರು ಸಂಪಾದನೆ ಕಡಿಮೆ ಇತ್ಯಾದಿ ಎಲ್ಲ ಬೇಸರ ಇದ್ರೂ ಕೂಡ ವೀಕೆಂಡ್ ಬೇರೆ ಆಗಿರೋದ್ರಿಂದ ಸ್ವಲ್ಪ ಪ್ರಯಾಣ ಹೋಗೋಣ, ಹೊರಗಡೆ ಹೋಗೋಣ, ತಂದೆ ತಾಯಿಗಳ ಭೇಟಿ ಮಾಡೋಣ, ಅಥವಾ ತಂದೆ ತಾಯಿಗಳ ಜೊತೆ ಕಳೆಯೋಣ, ಅಥವಾ ಯಾರದೋ ಸಂಬಂಧಿಕರ ಮನೆಗೆ ಹೋಗೋಣ ಇತ್ಯಾದಿ ಸ್ನೇಹಿತರನ್ನು ಭೇಟಿ ಮಾಡುವಂಥ ಒಂದು ಅಪೇಕ್ಷೆ ಬರ್ತಕ್ಕಂಥ ಸಾಧ್ಯತೆ ಕಾಣಿಸುತ್ತೆ. ಸಪ್ತಮಾಧಿಪತ್ಯಕ್ಕೆ ಏಕಾದಶ ಸ್ಥಿತಿಗೆ ಚಂದ್ರ ಬಂದ ನಂತರದಲ್ಲಿ, ಅಂದರೆ ಮಂಗಳ ಇರತಕ್ಕಂಥದ್ದು ಧನುರಾಶಿಗೆ, ತುಲಾರಾಶಿಗೆ ಯಾವಾಗ ಚಿತ್ರ ನಕ್ಷತ್ರ 3ನೇ ಚರಣಕ್ಕೆ ಚಂದ್ರನ ಪ್ರವೇಶವಾಗ್ತದೆ ಆಗ ಅದು ಏಕಾದಶ ಸ್ಥಿತಿ. ಅಂದರೆ ಸೂರ್ಯಾಸ್ತದ ನಂತರದಲ್ಲಿ ಎಲ್ಲಾದರೂ ಹೋಗೋಣ, ಯಾರದ್ದಾದ್ರೂ ಸ್ನೇಹಿತರ ಮನೆಗೋ, ಸಂಬಂಧಿಕರ ಮನೆಗೋ, ನೆಂಟರಿಷ್ಟರ ಮನೆಗೋ ಹೋಗೋಣ, ಬಂಧುಗಳನ್ನು ಭೇಟಿ ಮಾಡೋಣ ಇತ್ಯಾದಿ ಒಂದು ಮಾರ್ಧವತೆ, ಮೃದುತ್ವದ ಒಂದು ಭಾವನೆ ಕೂಡ ಮನಸ್ಸಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿನ ಅಹಂಕಾರ ಕೂಡ ಬುಸುಗುಡುತ್ತೆ. ಯಾಕೆಂದ್ರೆ ಸರ್ಪ ಅಲ್ವಾ ರಾಹು, ಹಾಗಾಗಿ ಆ ಸ್ವಲ್ಪ ಬುಸುಗುಡೋದನ್ನು ಸಮಾಧಾನ ಮಾಡಲಿಕ್ಕೋಸ್ಕರವಾಗಿ ಗರುಡ ವಾಹನನಾಗಿರತಕ್ಕಂಥ ಮಹಾವಿಷ್ಣುವನ್ನು ಉಪಾಸನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಸಮಾಧಾನ ಸಿಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಸಮಾಧಾನಕರವಾಗಿರತಕ್ಕಂಥ ಒಂದು ದಿನವಾಗಿದ್ದು ಹಗಲಿಡೀ ಚೆನ್ನಾಗಿ ನಡೀತದೆ. ಸೂರ್ಯಾಸ್ತದ ನಂತರದಲ್ಲಿ ವಿಶೇಷವಾಗಿ ಸ್ವಲ್ಪ ಮಟ್ಟಿನ ಧನಕನಕದ ವಿಚಾರದಲ್ಲಿ ಅಥವಾ ಹಿರಿಯರ ವಿಚಾರದಲ್ಲಿ, ಅವರಿಗೆ ಸಂಬಂಧಪಟ್ಟು ಆರೋಗ್ಯದ ವಿಚಾರದಲ್ಲಿ ಹಣಕಾಸಿನ ವ್ಯಯವಾಗತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಜೊತೆಯಲ್ಲಿ ಅದು ಶುಕ್ರನ ಮನೆ ಆಗಿರೋದ್ರಿಂದ ವಾಹನಗಳನ್ನು ಎಲ್ಲರೂ ತಟ್ಟಿ ತಾಗಿಸಿ ರಿಪೇರಿಗಾಗಿ ತಗೊಂಡೋಗ್ಬೇಕಾಗಿ ಕೂಡ ಬರ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಚಿಂತೆ ಮಾಡೋದು ಬೇಡ. ನಿಮ್ಮ ವಾಹನ ನೀವು ಸಿದ್ಧಪಡಿಸಿಟ್ಕೊಳ್ಳೋದು ಇನ್ಯಾರು ಸಿದ್ಧಪಡಿಸ್ಬಿಟ್ಬೇಕು ಅಲ್ವಾ? ಹಾಗಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಅಷ್ಟಮ ಭಾವದಲ್ಲಿ ಗುರು ಇರ್ತಕ್ಕಂಥದ್ದಾದ್ರಿಂದ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ. ಶುಭವಾಗಿ. ಗುರುಜಿ, ಮಂಜುಳಾ ಅನ್ನೋರು ಕಳಿಸಿದ್ದಾರೆ ಪ್ರಶ್ನೆಯನ್ನು. ಹುಟ್ಟಿರುವಂಥ ದಿನಾಂಕ 5/6/1995 ಬೆಳಗಿನ ಜಾವ 4 ಗಂಟೆಗೆ ಅಂತ ಹೇಳಿದ್ದಾರೆ. ಇದು ಬಹಳಷ್ಟು ಜನರಿಗೆ ಆಗಿರೋಂಥ ತೊಂದರೆಯೇ. ಕೊಡೋದಕ್ಕೆ ಮುಂಚೆ ಯೋಚಿಸ್ಬೇಕು, ಕೊಟ್ಟಾದಮೇಲೆ ನಾವು ಯೋಚನೆ ಮಾಡೋ ಹಾಗಾಗತ್ತೆ ಅಂತಾರಲ್ಲ, ಹಾಗೆ ದುಡ್ಡಿನ ಸಮಸ್ಯೆ. ಒಬ್ಬರು ನನ್ನ ಹತ್ರ ಅರ್ಜೆಂಟ್ ಬೇಕೇ ಬೇಕು ದುಡ್ಡು, ದಯವಿಟ್ಟು ಕೊಟ್ಬಿಡ್ತೀನಿ ಅಂತ ಹೇಳಿ ಬೇಡಿ ತಗೊಂಡು ಈಗ 1 ಲಕ್ಷ ರೂಪಾಯಿ ವಾಪಸ್ ಕೊಡ್ತಿಲ್ಲ, ನನಗೆ ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟ ಆಗಿದೆ, ಏನು ಮಾಡಿದ್ರೂ ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಮಂಜುಳಾ? ಹೌದು, ಕೊಟ್ಟೋನು ಕೋಡಂಗಿ ಅಷ್ಟೇ, ಇಸ್ಕೊಂಡೋನು ಅಷ್ಟೇ. ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಯೋಚನೆ ಮಾಡಿದಾಗ ನಿಮ್ಮದು ಮಘ ನಕ್ಷತ್ರ, ಸಿಂಹರಾಶಿ ಮತ್ತು ಮೇಷ ಲಗ್ನ ಆಗುತ್ತೆ. ಆದರೆ ಒಂದು ವಿಚಿತ್ರ ಅಂದರೆ ಶಶಿಮಂಗಳ ಯೋಗ ಪಂಚಮದಲ್ಲಿದೆ. ನೀವಿಷ್ಟು ಹೇಗೆ ಯಾಮಾರಿದ್ರಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಆದರೆ ಇದು ಸ್ವಲ್ಪ ತೊಂದರೆ ಇರೋದು ಸತ್ಯ. ನಿಮಗೆ ಹಣ ಇದು ವಾಪಸ್ ಬರೋದಷ್ಟು ಸುಲಭವಾಗಿ ಕಾಣಿಸೋದಿಲ್ಲ ಜಾತಕದ ಪ್ರಕಾರ. ಒಂದು ಪ್ರಯತ್ನ ಮಾಡಬಹುದು. ಕಾರ್ತವೀರ್ಯಾರ್ಜುನ ಅಂತಕ್ಕಂಥ ಒಂದು ದೇವತಾ ಸ್ವರೂಪ ಇದೆ. ಆ ಕಾರ್ತವೀರ್ಯಾರ್ಜುನ ದೇವತಾ ಸ್ವರೂಪವನ್ನು ಆರಾಧನೆ ಮಾಡೋದಕ್ಕೊಂದು ಕ್ರಮ ಇದೆ. ಅಷ್ಟಾದಶ ಪದಂಚಕ್ರಂ ಲಿಖೇತ್ ಕೋಣೆ ಚತುಷ್ಟಯಂ ಅಂತ ಬರುತ್ತೆ. ಅದಕ್ಕೆ ಸೂತ್ರ ಆಧಾರ ಇದೆ. ಆ ಬೀಜಾಕ್ಷರ ಸಹಿತವಾಗಿರ್ತಕ್ಕಂಥ ಒಂದು ಯಂತ್ರವನ್ನು ನಿರ್ಮಾಣ ಮಾಡಿ
ಆ ಹಣದ ಮೊತ್ತ ಎಷ್ಟು ಅನ್ನೋದನ್ನು ಅದರಲ್ಲಿ ಬರೆದು, ವ್ಯಕ್ತಿಯ ಹೆಸರನ್ನು ಕೂಡ ಬರೆದು, ನಾನು ಕೊಟ್ಟಿರ್ತಕ್ಕಂಥ ಹಣ ನನಗೆ ವಾಪಸ್ ಬರಲಿ ಅಂತ ಹೇಳಲಿ ಕೃತನ್ನಷ್ಟಂಚ ಲಭ್ಯತೆ ಮಂತ್ರವೇ ಹಾಗೆ ಹೇಳ್ತದೆ. ಅದು ಅಷ್ಟು 32 ಅಕ್ಷರದ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಆ ಯಂತ್ರದ ಸುತ್ತಲೂ ಬರೆದು ಅದಕ್ಕೆ ಆ ಕಮಾಂಡ್ ಕೊಡ್ತಕ್ಕಂಥದ್ದು, ಅಂದರೆ ಸಂಕಲ್ಪವನ್ನು ಮಾಡಿ ಆ ಯಂತ್ರಕ್ಕೆ ಸಂಕಲ್ಪವನ್ನು ಸೇರಿಸಿದಾಗ ಆ ಒಂದು ಮಂತ್ರದ ಶಕ್ತಿಯಿಂದಾಗಿ ಆ ವ್ಯಕ್ತಿಯಲ್ಲಿ ಅದು ಪ್ರಚೋದನೆಯಾಗಿ ನಿಮ್ಮ ಹಣ ನಿಮ್ಮ ಕೈಗೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಬಹಳ ಉಪಯುಕ್ತ ಮಾಹಿತಿಯನ್ನು ನೀಡಿದ್ರಿ ಗುರುಗಳೇ. ಮಂಜುಳಾ ಅವರೇ, ಇದು ಬರೀ ನಿಮಗೆ ಮಾತ್ರ ಹೇಳಿರೋ ಅಂಥ ಪರಿಹಾರವಲ್ಲ, ಯಾರೆಲ್ಲರಿಗೂ ಇದೇ ರೀತಿಯ ಸಮಸ್ಯೆ ಇದೆ ಅವರಿಗೆ ಗುರುಗಳು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಶುಭವಾಗಲಿ, ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬಂದು ಆ ವ್ಯಕ್ತಿ ನಿಮಗೆ ಹಣ ವಾಪಸ್ ಮಾಡೋ ಹಾಗಾಗಲಿ ಅಂತ ಹಾರೈಸ್ತಾ, ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ತಡ ಮಾಡದೆ ಇಲ್ಲಿ ಕೆಳಗಡೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ಮೆಸೇಜನ್ನು ಕಳಿಸಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಾ, NKR TV ಕನ್ನಡ ವಾಹಿನಿಯ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮ ನೋಡಿ ಇನ್ನೂ ಏನಾದರೂ ಹೊಸ್ತನ್ನು ತರಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಅದರ ಕುರಿತಾಗಿ ಕೂಡ ಕಮೆಂಟನ್ನು ಹಾಕೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ, ಮುಂದಿನ ಕೊನೆಯ 4 ರಾಶಿಗಳು. ಧನುರಾಶಿಯಿಂದ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ವೃದ್ಧಿ, ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಸುಖ ಸಂಸಾರದಲ್ಲಿ ನೆಮ್ಮದಿ ಇತ್ಯಾದಿಗಳು. ಪಂಚಮಾಧಿಪತ್ಯಕ್ಕೆ ಅಥವಾ ಪಂಚಮ ಸ್ಥಾನಕ್ಕೆ ಕೂಡ ಚಂದ್ರನ ದೃಷ್ಟಿ ಅಂತಕ್ಕಂಥದ್ದು ಸೂರ್ಯಾಸ್ತದ ನಂತರ ಬರುತ್ತೆ. ವೀಕೆಂಡ್ ಇವತ್ತು ನಾಳೆ ದಿವಸ ನಮ್ಮ ಸಂಚಿಕೆ ಇರೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಹೇಳ್ತೀನಿ, ನಾಳೆ ದಿವಸ ಕೂಡ ನೀವು ಧನುರಾಶಿಯವರು ನೆಮ್ಮದಿಯಿಂದ ಇರಬಹುದಾಗಿರುತ್ತೆ. ಚಿಂತೆ ಮಾಡೋದು ಬೇಡ. ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿದ್ದರೂ ಕೂಡ ಅವನು ಏಕಾದಶದಲ್ಲಿ ಇದ್ದಂಥದ್ದು ಒಳ್ಳೆಯ ಒಂದು ಯೋಗ. ರಾಶಿಯಲ್ಲಿ ಒಳ್ಳೆಯ ಗ್ರಹಗಳ ಸಂಯೋಗ ಕೂಡ ಇದೆ. ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಆಗಿರತಕ್ಕಂಥ ಚಂದ್ರ, ಸಪ್ತಮಾಧಿಪತಿಯಾದ ಚಂದ್ರ ಭಾಗ್ಯ ಮತ್ತು ಕರ್ಮ ರಾಶಿಗಳಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ? ಷಟ್ಸಪ್ತಾಗ್ದ ದಶೈಕ ಶೋಭನಕರೋ ನಾರ್ಯರ್ಬುಧಾರ್ಕೋ ಪ್ರಿಯ. 10ನೇ ಮನೆಗೆ ಬಂದಾಗ ಶುಭ ಫಲವನ್ನು ಉಂಟು ಮಾಡ್ತಾನೆ ಅಂತ ಹೇಳುತ್ತೆ. ಈ ಶುಭ ಫಲವನ್ನು ಉಂಟು ಮಾಡ್ತಕ್ಕಂತಹ ಚಂದ್ರನಿಗೆ ಬಲ ಎಷ್ಟಿದೆ ಕೇಳಿದ್ರೆ ಅಷ್ಟು ವಿಶೇಷ ಬಲ ಇಲ್ಲ. ಅವನು ಕ್ಷೀಣನಾಗ್ತಾ ಹೋಗ್ತಾ ಇದ್ದಾನೆ ಮತ್ತು ನೀಚನಾಗ್ತಕ್ಕಂಥ ಸ್ಥಿತಿಗೆ ಹೋಗ್ತಕ್ಕಂಥ ಚಂದ್ರ ಕೂಡ ಹೌದು. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿರತಕ್ಕಂಥ ಸೋಲುಗಳು ಕೂಡ ಕಾಣಿಸಬಹುದು. ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಷ್ಟ ಕೂಡ ಕಾಣಿಸಬಹುದು. ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಸ್ತಸ್ಥಿತಿಯಲ್ಲಿದ್ದು ಶತ್ರುವಾಗಿರ್ತಕ್ಕಂಥ ನಿಮ್ಮ ರಾಶಿಗೆ ತೃತೀಯಾಧಿಪತಿಯ ದೃಷ್ಟಿಯನ್ನು ಹೊಂದ್ತಾನೆ. ಅಂದರೆ ಮಾನಸಿಕವಾಗಿರ್ತಕ್ಕಂಥ ಹಿಂಜರಿಕೆ ಕಾಣ್ತದೆ. ಸತ್ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ, ದೇವತಾ ಉಪಾಸನೆಯಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೂಡ, ಅಂದರೆ ಮಕರ ರಾಶಿಯ ಮಕ್ಕಳಿಗೆ ಕೂಡ ವಿದ್ಯೆ ವಿಚಾರದಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಭೋಗದ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಭೋಗಯಾನಾನಿ ಶುಕ್ರ ಅಂತ ಹೇಳ್ತಾರೆ. ಶುಕ್ರಾತ್ ಏಕಾದಶಿ ಚಂದ್ರ ಅಲ್ವಾ. ಹಾಗಾಗಿ ಮನಸ್ಸು ಭೋಗದ ಕಡೆಗೆ ಹೆಚ್ಚು ಅಪೇಕ್ಷೆಯನ್ನು ಕೊಡ್ತಕ್ಕಂಥ ಲಕ್ಷಣ ಕೂಡ ಇದೆ. ಅಲ್ಲಿ ಮಂಗಳ ಕೂಡ ಇರೋದ್ರಿಂದ ಸುಖಸ್ಥಾನಾಧಿಪತಿ ಮಕರ ರಾಶಿಗೆ. ಹಾಗಾಗಿ ಈ ವೀಕ್ ಎಂಡ್ ಅಂತಕ್ಕಂಥದ್ದು ಮಕರ ರಾಶಿಯವರ ಮಕ್ಕಳು ಸ್ವಲ್ಪ ಯಾಮಾರ್ತಕ್ಕಂಥದ್ದು, ಅಡ್ಡದಾರಿಗೆ ಹೋಗ್ತಕ್ಕಂಥದ್ದು, ಅಥವಾ ದುಷ್ಟರ ಸಂಘಕ್ಕೋ ಸಹವಾಸಕ್ಕೋ ಬೀಳ್ತಕ್ಕಂಥ ಸಾಧ್ಯತೆ ಲಕ್ಷಣಗಳು ಕೂಡ ಊಹಿಸಬಹುದಾಗಿರುತ್ತೆ. ಗ್ರಹಸ್ಥಿತಿ ಅಂತಕ್ಕಂಥದ್ದು ಆಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ, ಸಮಾಧಾನವಾಗಿರ್ತಕ್ಕಂಥದ್ದು, ಅವ್ರ ಮೇಲೆ ಗಮನ ಇಟ್ಟುಕೊಂಡು ಅವರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಪಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಅಂತ ಹೇಳುತ್ತೆ. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೆ. 16 ವರ್ಷ ದಾಟಿದ ನಂತರ ಸ್ನೇಹಿತರಂತೆ ಮಕ್ಕಳಲ್ಲಿ ವರ್ತನೆ ಮಾಡಬೇಕು ಅಂತ ಹೇಳುತ್ತೆ. ದಬ್ಬಾಳಿಕೆ, ದೌರ್ಜನ್ಯ ಇತ್ಯಾದಿಗಳನ್ನು ಮಾಡದೆ, ಅವರನ್ನು ಭರ್ತ್ಸನೆ ಅಂದರೆ ಕೂಗೋದು, ಕಿರ್ಚೋದು, ಹೊಡೆಯೋದು ಇತ್ಯಾದಿಗಳನ್ನು ಮಾಡದೆ ಸ್ವಲ್ಪ ಮಕ್ಕಳನ್ನು ಸಮಾಧಾನದಿಂದ ನಿಭಾಯಿಸಿದ ಪಕ್ಷದಲ್ಲಿ ಅವರನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಎಷ್ಟೋ ಸಂದರ್ಭನಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಅವ್ರ ಹಣೆ ಬರಹ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಆದರೂ ದತ್ತಾತ್ರೇಯರ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ 8 ಮತ್ತು 9ನೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಚಂದ್ರ ಚಿತ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಇರುವಲ್ಲಿವರೆಗೆ ಚಂದ್ರ ಸ್ವಲ್ಪ ಮಟ್ಟಿನ ಪೀಡೆಯನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಆತಂಕ, ಬೇಸರ, ದುಃಖ, ಒಂಥರ ಗಲಿಬಿಲಿ, ಒಂಥರ ಡೈಲಮ, ದ್ವಂದ್ವಮಯವಾದ ಅದು ಮಾಡ್ಲೋ ಇದು ಮಾಡ್ಲೋ ಅಂತಕ್ಕಂಥ ಒಂದು ಡೈವರ್ಷನ್. ಕಾರಣ ಮೀನರಾಶಿಯಲ್ಲಿ ಇರ್ತಕ್ಕಂಥ ಶನೈಶ್ಚರ. ಹೇಗೆ ಮೀನರಾಶಿ ಆ ಒಂದು ಚಿಹ್ನೆ ಲಾಂಛನವನ್ನು ನಾವು ನೋಡಬೇಕು. 2 ಮೀನುಗಳಿರ್ತವೆ. ಒಂದು ಮೀನಿನ ಬಾಲದ ಬಳಿಯಲ್ಲಿ ಇನ್ನೊಂದು ಮೀನಿನ ತಲೆ ಇರ್ತದೆ.
ಅಂದರೆ ಡೈಲಮ ಅದು, ಆ ಕಡೆಗೋ ಈ ಕಡೆಗೋ ಅಂತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಮನಸ್ಥಿತಿಯನ್ನು ಕೊಡ್ತದೆ, ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯವನ್ನು ಕೊಡ್ತದೆ. ಆದರೆ ಸೂರ್ಯಾಸ್ತ ನಂತರದಲ್ಲಿ ಯಾವಾಗ ಚಂದ್ರನ ಪ್ರವೇಶ ತುಲಾ ರಾಶಿಗಾಗ್ತದೆ, ಆಗ ಷಷ್ಠಾಧಿಪತಿಯಾಗಿ ಕುಂಭ ರಾಶಿಗೆ ಅವನು ಭಾಗ್ಯಕ್ಕೆ ಬರ್ತಾನೆ, ತೃತೀಯಕ್ಕೆ ದೃಷ್ಟಿಯನ್ನು ಕೊಡೋದ್ರಿಂದ ಮಾನಸಿಕವಾಗಿರತಕ್ಕಂಥ ಧೈರ್ಯ ಸ್ಥೈರ್ಯ ಹೆಚ್ಚಾಗ್ತದೆ. ಮತ್ತು ಅವನಿಗೆ ಗುರುವಿನ ದೃಷ್ಟಿ ಯಾವಾಗ ಬೀಳುತ್ತದೆ, ಕುಂಭರಾಶಿಗೆ ಲಾಭ ಮತ್ತು ಧನಾಧಿಪತಿ ಆಗಿರತಕ್ಕಂಥ ಗುರುವಿನ ದೃಷ್ಟಿಯನ್ನು ಚಂದ್ರ ಹೊಂದಿದಾಗ ಮಾನಸಿಕವಾಗಿರತಕ್ಕಂಥ ಸಮಾಧಾನವೂ ಬರುತ್ತೆ, ಧೈರ್ಯವೂ ಬರುತ್ತೆ, ಹಿರಿಯರ ಸಪೋರ್ಟ್ ಸಿಕ್ಕುತ್ತೆ, ದೈವ ಬಲ ಪ್ರಾಪ್ತಿಯಾಗುತ್ತೆ, ಸಾಕಷ್ಟು ಅನುಕೂಲ ಕೂಡ. ಪಂಚಮದಲ್ಲಿರ್ತಕ್ಕಂಥದ್ದು ತ್ರಿಕೋಣ ಅಂತಕ್ಕಂಥದ್ದು ಗಜಕೇಸರಿ ಯೋಗವನ್ನು ಹೊಂದುತ್ತೆ. ಇವತ್ತು ನಾಳೆ 2 ದಿವಸವೂ ಆ ಯೋಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸರ್ವತ್ರ ಎಲ್ಲ ವಿಭಾಗಗಳಲ್ಲಿ ಕೂಡ ಸಾಕಷ್ಟು ಅನುಕೂಲ ಕೂಡ ಆಗತ್ತೆ. ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ನಿಮ್ಮ ಕುಲದೇವತೆ ಮತ್ತು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಯಾವುದಾದ್ರೂ ಗುರು ಪರಂಪರೆಯನ್ನು ಉಪಾಸನೆ ಮಾಡಿ, ಅಥವಾ ಹೇಗೂ ವೀಕೆಂಡು ಇವತ್ತು ಸೆಕೆಂಡ್ ಸಾಟರ್ಡೇ ಇದೆ, ನಾಳೆ ಭಾನುವಾರ ಕೂಡ ಇದೆ, ಹೋಗಿ ಕ್ಷೇತ್ರಕ್ಕೆ ಹೋಗಿ ಅವರ ದರ್ಶನ ಮಾಡಿ ಅನುಗ್ರಹ ಪಡ್ಕೊಂಡು ಅವರಿಗೆ ಫಲತಾಂಬೂಲಾದಿಗಳನ್ನು ಅರ್ಪಣೆ ಮಾಡಿ ಫಲಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ಅವರಿಂದ ಅನುಗ್ರಹ ಪಡ್ಕೊಂಡು ಬಂದ್ರಿ ಅಂದರೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಧನುರ್ಮಾಸ ಮಾಘ ಮಾಸ ಕೂಡ ಹತ್ತಿರ ಬರ್ತಾ ಇದೆ. ಹಾಗಾಗಿ ಅಂಥ ಕ್ಷೇತ್ರಗಳಿಗೆ ಹೋಗಿ ಅನುಗ್ರಹ ಪಡ್ಕೊಂಡು ಬಂದರೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಆರಂಭಿಕ ಹಂತದಲ್ಲಿ ಪಂಚಮಾಧಿಪತಿ ಸಪ್ತಮಕ್ಕೆ ಬಂದಿದ್ದಾನೆ. ಸಾಕಷ್ಟು ಸಂಪಾದನೆ ಆಗ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಚಂದ್ರನಿಗೆ ಚತುರ್ಥ ಭಾವದಲ್ಲಿ ಗ್ರಹ ಯೋಗ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿದೆ. ಹಾಗಾಗಿ ಪೂರ್ಣವಾಗಿರತಕ್ಕಂಥ ಒಂದು ಯೋಗ ಅಂತ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು ವಿಕ್ರಮವನ್ನು ಕೊಡ್ತಾನೆ, ಧೈರ್ಯ ಸ್ಥೈರ್ಯಗಳನ್ನು ಕೊಡ್ತಾನೆ. ಶನೈಶ್ಚರನ ಅನುಗ್ರಹ ಅನ್ನೋದು ಸಿಕ್ಕಿಬಿಟ್ರೆ ಉಳಿದ 6 ಗ್ರಹಗಳನ್ನು ಕೂಡ ಗೆಲ್ಲುವಂಥ ಸಂಪೂರ್ಣವಾದ ಸಾಮರ್ಥ್ಯ ಅಂತಕ್ಕಂಥದ್ದು ಒಬ್ಬ ಶನೈಶ್ಚರನ ದೃಷ್ಟಿಯಿಂದ ಸಾಧ್ಯ ಆಗತ್ತೆ. ಕಾರಣ ಏನಪ್ಪ ಅಂತಂದರೆ, ಒಂದು ರಾಶಿಯಲ್ಲಿ 30 ತಿಂಗಳುಗಳ ಕಾಲ ಇರತಕ್ಕಂಥವನು, ಅತ್ಯಂತ ದೀರ್ಘಚಾರ ಅವನು. ಹಾಗಾಗಿ ದೀರ್ಘಕಾಲದ ಫಲವನ್ನು ಕೊಡೋನಾದ್ರಿಂದ ಅದಕ್ಕೆ ಭಯ ಕೂಡ, ಕೆಟ್ಟದ್ದನ್ನು ಕೊಟ್ಟರು ಅಷ್ಟೇ ದೀರ್ಘಕಾಲ ಕೊಟ್ಬಿಡ್ತಾನೆ ಅನ್ನೋ ಭಯ ಜನರಲ್ಲಿ ಇರುತ್ತೆ. ಹಾಗಾಗಿ ಅದೇ ಶನೈಶ್ಚರನ ಧ್ಯಾನವನ್ನು ಮಾಡಿ ಸತ್ಕಾರ್ಯದಲ್ಲಿ ಸದ್ಧರ್ಮದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಟ್ಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೀತಾ ಹೋದರೆ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಹಿನ್ನಡೆಗಳಾದರೂ ಕೂಡ ಕ್ರಮೇಣ ಯಾವಾಗ ನಾವು ಅದನ್ನು ಕೊಂದಡೆ ಶರಣೆಂಬುದ ಮಾಣೆ ಅಂತ ಹೇಳಿ ಅಕ್ಕಮದೇವಿ ಹೇಳ್ತಾಳಲ್ಲ, ಹಾಗೆ ಆ ರೀತಿಯಾಗಿ ನಾವು ನಡ್ಕೊಂಡು ಹೋದ್ವಿ ಅಂತಂದರೆ ಖಂಡಿತವಾಗಲೂ ಅವನಿಂದ ಸಾಕಷ್ಟು ಅನುಗ್ರಹವೂ ಆಗುತ್ತೆ. ಮತ್ತು ಮುಖ್ಯವಾಗಿ ತಾತ್ಕಾಲಿಕವಾಗಿ ನಿಮಗೆ ಮೀನರಾಶಿಯವರಿಗೆ ಗುರುಬಲ ಇಲ್ಲ ಅಷ್ಟೇ. ಆದರೆ ನಂತರದಲ್ಲಿ ಮೇ ತಿಂಗಳು ಅನ್ನೋಷ್ಟೊತ್ತಿಗಾಗಲೇ ಗುರುವಿನ ಸಂಪೂರ್ಣವಾದ ಬಲ ಬರುತ್ತೆ. ಆದರೆ ಅಷ್ಟರಲ್ಲಿ ಮಧ್ಯದಲ್ಲಿ ಸಾಕಷ್ಟು ಬೇರೆ ಬೇರೆ ಗ್ರಹಗಳ ವ್ಯತ್ಯಾಸ ಕೂಡ ಇದೆ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಆದರೂ ಸೂರ್ಯಾಸ್ತದ ನಂತರದಲ್ಲಿ ಯಾವಾಗ ಚಂದ್ರನ ಪ್ರವೇಶ ಅಂತಕ್ಕಂಥದ್ದು ತುಲಾ ರಾಶಿ ಆಗುತ್ತೆ, ಅಷ್ಟಮಕ್ಕೆ ಬರ್ತಾನೆ. ಆಗ ಕರ್ಮಾಧಿಪತಿ ಆಗಿರ್ತಕ್ಕಂಥ ಗುರುವಿನ ದೃಷ್ಟಿ ಯಾವಾಗ ಬೀಳುತ್ತೆ, ಸ್ವಲ್ಪ ಮಟ್ಟಿನ ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣ, ಸಂಪಾದನೆಗೋಸ್ಕರವಾಗಿ ಯಾವುದೋ ಒಂದು ಕರ್ಮದ ಆಚರಣೆ, ಅದರಿಂದಾಗಿ ಸ್ವಲ್ಪ ವಿಶೇಷವಾದ ಧನ ಸಂಪತ್ತು ಸಂಪಾದನೆ ಆಗ್ತದೆ ಅಂತ ಅಂದ್ಕೊಂಡಿದ್ದು ಸ್ವಲ್ಪ ಏರಿಳಿತವಾಗ್ತಕ್ಕಂಥ ಲಕ್ಷಣ. ಆದರೂ ಧನಸ್ಥಾನಕ್ಕೆ ಚಂದ್ರನ ದೃಷ್ಟಿ ಬೀಳೋದ್ರಿಂದ ಸಂಪಾದನೆ ವೃದ್ಧಿ ಕೂಡ ಆಗಬಹುದು. ಖಂಡಿತವಾಗಲೂ ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಪೂರ್ಣ ನಕ್ಷತ್ರ ಉತ್ತರ ಭಾದ್ರ ಮತ್ತು ರೇವತಿ ಕೂಡ ಆಗುತ್ತೆ. ಹಾಗಾಗಿ ಏನು ಚಿಂತೆ ಮಾಡಬೇಡಿ, ಸಂತೋಷ ಸಮಾಧಾನಗಳಿಂದ ದಿನವನ್ನು ಕಳ್ಕೊಳ್ಳಿ. ವೀಕೆಂಡ್ ಬೇರೆ ಇದೆ, ಆನಂದವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಗಿಸ್ಕೊಳ್ಳಿ. ಮುಖ್ಯವಾಗಿ ನಿಮ್ಮ ರಾಶಿಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು, ಅಂದರೆ ಕನ್ಯಾ ರಾಶಿಯನ್ನು ದಾಟಿ ಸಾಯಂಕಾಲ ಅವನು ಶುಕ್ರನ ಮನೆಗೆ ಹೋಗೋದ್ರಿಂದ ದೇವಿಯನ್ನು ವಿಶೇಷವಾಗಿ ಭಗವತಿ ಅಂದರೆ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿಯ ಒಂದು ಬಹಳ ಸಾತ್ವಿಕ ಪರಮಸಾತ್ವಿಕವಾಗಿರತಕ್ಕಂಥ ರೂಪ ಶಾಂಕರಿ ದೇವಿ ಅಂತ ಹೇಳ್ತಾರೆ. ಆ ಶಾಂಕರಿ ದೇವಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಅಥವಾ ಬೇರೆ ಯಾವುದಾದ್ರೂ ಒಂದು ಆ ಪರಂಪರೆ ಅಂದರೆ ಪಾರ್ವತಿಯ ಒಂದು ಸ್ವರೂಪದ ಬೇರೆ ರೂಪದ ಯಾವುದಾದ್ರೂ ಒಂದು ರೂಪವನ್ನು, ಉಮಾ ಗೌರಿ ಇತ್ಯಾದಿ ದೇವಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಇವತ್ತು ಬಹಳ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಪ್ರತಿ ವಿಭಾಗದಲ್ಲೂ ಎಂದಿನಂತೆ ನೀಡಿದ್ದೀರಾ ಗುರುಗಳೇ. ತಿರುನಲ್ಲಾರ್ಗೆ ಹೋಗಿ ಬರಬೇಕು ಅನ್ನೋ ಮನಸ್ಸು ಬಹಳಷ್ಟು ಜನರಿಗಾಗಿರುತ್ತೆ ಇವತ್ತು ಕಾರ್ಯಕ್ರಮ ನೋಡಿದ ತರುವಾಯ ಅನ್ಕೊಳ್ತೀನಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಗಳು ಉಂಟಾಗಲಿ. ನಮಸ್ಕಾರ. ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ವಾಹಿನಿಯನ್ನ ಅಂತ ಹೇಳ್ತಾ ಹೋಗಿ ಬರೋದಾ? ನಮಸ್ಕಾರ.